ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಹಾಗೂ ನಿಮ್ಮ ನೆಚ್ಚಿನ ಶ್ರೀನಿವಾಸ್ ಗುರೂಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಈ ವಿಡಿಯೋದಲ್ಲಿ ನಾವು ದೇವಾಲಯಗಳಿಗೆ ಹೋದಾಗ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ, ತೀರ್ಥಕ್ಷೇತ್ರಗಳಿಗೆ ಹೋದಾಗ ಮಾಡುವ ಅಪರಾಧಗಳ ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದೇವಾಲಯಗಳಿಗೆ ಹೋಗ್ತೀವಿ, ಏನೇನು ಕರ್ಮಗಳನ್ನು ಮಾಡ್ತೀವಿ, ಅಲ್ಲಿ ಮಾಡಬಾರ್ದನ್ನು ಮಾಡ್ತೀವಿ, ಇಂತಹವನ್ನು ಮಾಡೋದರಿಂದ ನಮಗೆ ಎಂತಹ ಪಾಪ ನಮಗೆ ಬರುತ್ತೆ, ಅಥವಾ ಮತ್ತು ದೇವಾಲಯದಲ್ಲಿ ನಾವು ಹೋಗಿ ಮಾಡುವ ಅಪರಾಧಗಳು ಯಾವ್ಯಾವುದು. ಮೊದಲನೇದಾಗಿ ಸುಮಾರು ನಾನು ಈ ರೀತಿಯಾಗಿ ಒಂದು ಸ್ವಲ್ಪ ಎಲ್ಲ ಅಪರಾಧಗಳನ್ನು ನಾನು ಕೂಡ ಒಂದು ಕಡೆ ಬರ್ಕೊಂಡು ನಾನು ಕೂಡ ಹೇಳ್ತಾ ಇದ್ದೀನಿ. ಹೀಗಾಗಿ ದಯವಿಟ್ಟು ಇಂತಹ ಅಪರಾಧವನ್ನೇನಾದರೂ ನೀವು ಕೂಡ ಮಾಡ್ತಾಯಿದ್ರೆ ಇವನ್ನು ಮುಂದಕ್ಕೆ ಮಾಡಬೇಡಿ. ಇದಕ್ಕೆ ಈ ಅಪರಾಧಗಳು ಯಾವ್ಯಾವುದು, ದೇವಾಲಯಕ್ಕೆ ಹೋದರೆ ನಾವು ಏನೇನು ಮಾಡ್ತೀವಿ ಅಥವಾ ಏನು ಮಾಡ್ದಿರ ನಾವು ದೇವಾಲಯದೊಳಗಡೆ ಹೋಗ್ತೀವಿ, ಈ ರೀತಿಯಾದಂಥ ಕೆಲವು ಕರ್ಮಗಳು, ಕೆಲವು ಅಪರಾಧಗಳನ್ನು ನಾನು ಕೂಡ ಇಲ್ಲಿ ನಿಮಗೆ ಸೂಚಿಸ್ತೇನೆ. ಇಂಥದ್ದನ್ನು ನೀವೇನಾದರೂ ಮಾಡ್ತಾಯಿದ್ರೆ ದಯವಿಟ್ಟು ಮುಂದಕ್ಕೆ ದೇವಾಲಯಗಳಿಗೆ ಹೋಗಬೇಕಾದ್ರೆ ಮುಂದಕ್ಕೆ ಎಚ್ಚರಿಕೆ ಇಟ್ಕೊಳ್ಳಿ. ನಾವು ಮಾಡಿದ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ. ಆದರೆ ಪುಣ್ಯಕ್ಷೇತ್ರಗಳಲ್ಲಿ ನಾವು ಮಾಡಿದಂತಹ ಕರ್ಮವನ್ನು, ಪುಣ್ಯಕ್ಷೇತ್ರದಲ್ಲಿ ನಾವು ಮಾಡಿದಂತಹ ಅಪರಾಧವನ್ನು ಕಳ್ಕೊಳ್ಳೋದಕ್ಕೆ ಎಲ್ಲೂ ಜಾಗ ಇಲ್ಲ. ದೇವಾಲಯಗಳಲ್ಲಿ ನಾವು ಕರ್ಮವನ್ನು ಮಾಡಬಾರ್ದು, ದೇವಾಲಯಗಳಲ್ಲಿ ನಾವು ಅಪರಾಧವನ್ನು ಮಾಡಬಾರ್ದು. ದೇವಾಲಯಗಳನ್ನು ಮತ್ತು ದೇವಾಲಯದ ಸುತ್ತು ಇರತಕ್ಕಂಥ ಜಾಗವನ್ನು ಪವಿತ್ರವಾಗಿಯೇ ಇಟ್ಟು ಬರಬೇಕು. ದೇವಾಲಯವನ್ನು ಪವಿತ್ರವಾಗಿ ಕಾಣಬೇಕು. ಇಂತಹ ಪವಿತ್ರ ಕಾರ್ಯ, ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರೋದು ಹೇಗೆ, ಮತ್ತು ದೇವಾಲಯದಲ್ಲಿ ನಾವು ಯಾವ ರೀತಿ ಇರಬೇಕು, ದೇವಾಲಯಕ್ಕೆ ಹೋದಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು, ನಮ್ಮ ಒಂದು ಸನಾತನ ಹಿಂದೂ ಧರ್ಮ ಸಂಪ್ರದಾಯಗಳು ಯಾವ ರೀತಿ ಇದೆ, ಸನಾತನ ಸಂಸ್ಕಾರಗಳು ಯಾವ ರೀತಿ ಕಲಿಬೇಕು ನಾವು, ಇವೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಾವು ದೇವಾಲಯಗಳಿಗೆ ಭೇಟಿ ಕೊಟ್ಟಾಗ ಮೊದಲನೇದಾಗಿ ಭಗವಂತನ ಮಂದಿರಕ್ಕೆ ಒಳಗಡೆ ಹೋಗೋದಕ್ಕೆ ಮುಂಚೆ ಕೈಕಾಲು ತೊಳೆಯದೆ ಪ್ರವೇಶವನ್ನು ಮಾಡುವುದು. ನೋಡಿ, ಕೈಕಾಲು ತೊಳ್ಕೊಳ್ಳೋದಿಲ್ಲ, ಚಪ್ಪಲಿಗಳನ್ನು ಹಾಕ್ಕೊಂಡಿರ್ತೀವಿ, ಕೈಕಾಲು ತೊಳ್ಕೊಳ್ಳೋದಿಲ್ಲ, ಹಾಗೆಯೇ ಭಗವಂತನನ್ನು ನೋಡೋದಕ್ಕೆ ಒಳಗಡೆ ಹೋಗ್ತೀವಿ ಮತ್ತು ದೇವಾಲಯದ ಒಳಗಡೆ ಪ್ರವೇಶ ಮಾಡ್ತೀವಿ. ಇದು ಅಪರಾಧ. ಎರಡನೇದು, ಭಗವಂತನ ಮಂದಿರಕ್ಕೆ ಸಾಕ್ಸ್ ಹಾಕಿಕೊಂಡು ಪ್ರವೇಶ ಮಾಡುವುದು. ನೋಡಿ, ಸಾಕ್ಸ್ ಹಾಕ್ಕೊಂಡೇ ಇರ್ತೀವಿ, ಶೂ ಬಿಚ್ಚಿರ್ತೀವಿ, ಆದರೆ ಸಾಕ್ಸ್ ಮಾತ್ರ ಹಂಗೆ ಹಾಕ್ಕೊಂಡಿರ್ತೀವಿ. ಸಾಕ್ಸ್ ಅಲ್ವಾ, ಬಟ್ಟೆ ಅಲ್ವಾ, ಏನಾಗಲ್ಲ ಬಿಡು ಅನ್ನೋವಂಥ ಧೈರ್ಯದಲ್ಲಿ ನಾವೇನು ಮಾಡ್ತೀವಿ, ಭಗವಂತನನ್ನು ದರ್ಶನ ಮಾಡಲಿಕ್ಕೆ ಸಾಕ್ಸ್ ಸಮೇತ ನಾವು ಒಳಗಡೆ ಪ್ರವೇಶ ಮಾಡ್ತೀವಿ. ಆದರೆ ಆ ಸಾಕ್ಸು ಯಾವಾಗಲೂ ಶೂ ಜೊತೆಯಲ್ಲೇ ಇರತಕ್ಕಂಥದ್ದು. ಹಾಗಾಗಿ ಶೂ ಮತ್ತು ಸಾಕ್ಸ್ ಎರಡನ್ನೂ, ಮತ್ತು ಚಪ್ಪಲಿ ಮತ್ತು ಸಾಕ್ಸ್ ಏನಾದರೂ ಹಾಕ್ಕೊಳ್ಳೋದಾದರೆ ಅದನ್ನೂ ಕೂಡ ಆಚೆ ಕಡೆನೇ ಬಿಡಬೇಕು. ಇಲ್ಲದಿದ್ದರೆ ಅದು ದೊಡ್ಡ ಅಪರಾಧವಾಗತ್ತೆ. ನಂತರ ಭಗವಂತನ ಮಂದಿರಕ್ಕೆ ಪ್ರವೇಶ ಮಾಡುವಾಗ, ದೇವಾಲಯಕ್ಕೆ ಪ್ರವೇಶ ಮಾಡುವಾಗ ಶೂ ಸಾಕ್ಸ್ ಕೈಯಿಂದ ತೆಗೆದು ಕೈ ತೊಳೆಯದೇ ಪ್ರವೇಶ ಮಾಡುವುದು. ನೋಡಿ, ನೀವೇನು ಮಾಡ್ತೀರಿ, ಭಗವಂತನ ದೇವಾಲಯಕ್ಕೆ ಒಳಗಡೆ ಹೋಗಬೇಕು ಅಂತ ಹೇಳೋಕ್ಕೆ ಮುಂಚೆ ಶೂ ಸಾಕ್ಸು ಚಪ್ಪಲಿಗಳನ್ನೆಲ್ಲ ಬಿಟ್ಟು ನಾವೇನು ಮಾಡ್ತೀವಿ, ಕೈ ತೊಳ್ಕೊಳ್ಳೋದಿಲ್ಲ. ಸಾಕ್ಸನ್ನು ಮುಟ್ಟಿ, ಚಪ್ಪಲಿಗಳನ್ನು ಮುಟ್ಟಿ, ಶೂವನ್ನು ಮುಟ್ಟಿ ಆ ಕಡೆ ಇಟ್ಟು ಆ ಕೈ ತೊಳೆಯದೇನೆ ದೇವಾಲಯದ ಒಳಗಡೆ ಹೋಗ್ತೀವಿ. ದೇವಾಲಯದಲ್ಲಿ ಕೊಟ್ಟಂತಹ ಹೂವಿನ ಪ್ರಸಾದವನ್ನು ಅದೇ ಕೈಯಲ್ಲೇ ತೆಗೆದುಕೊಳ್ತೀವಿ. ಇನ್ನೊಬ್ಬರನ್ನು ಕೂಡ ಅದೇ ಕೈಯಲ್ಲೇ ಮುಟ್ಟಿ ಕೈಯನ್ನು ಕೊಡ್ತೀವಿ. ಇನ್ನೂ ಪ್ರಸಾದವನ್ನು ಹಾಗೆ ತಿಂತೀವಿ. ಮತ್ತು ದೇವಾಲಯದ ಮಂಗಳಾರತಿ, ತೀರ್ಥ ಪ್ರಸಾದಾದಿ ಸಮೇತವಾಗಿ ನಾವು ಕೂಡ ಅದೇ ಕೈಯಲ್ಲೇ ತೆಗೆದುಕೊಳ್ಳಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಈ ಶೂ ಮತ್ತು ಸಾಕ್ಸನ್ನು ಕೈಯಿಂದ ತೆಗೆದಾಗ ಕೈಯನ್ನು ತೊಳೆಯದೆ ನಾವು ಭಗವಂತನ ದೇವಾಲಯವನ್ನು ಪ್ರವೇಶ ಮಾಡಬಾರ್ದು. ನಂತರ ಭಗವಂತನ ಮಂದಿರಕ್ಕೆ ಹೋಗಬೇಕಾದ್ರೆ ನೋಡಿ, ಕೆಲವರು ದೇವಾಲಯಕ್ಕೆ ಹೋಗ್ತಾರೆ. ಇವತ್ತು ದೇವಾಲಯಕ್ಕೆ ಹೋಗೋದು ಒಂದು ಮಜಾ ಆಗಿಬಿಟ್ಟಿದೆ. ಅಂದರೆ ಸುತ್ತಮುತ್ತಲು ಓಡಾಡ್ಕೊಂಡು ಬರೋದಕ್ಕೆ, ದೂರ ಪ್ರಯಾಣ ಮಾಡಿ ಕಾರುಗಳಲ್ಲಿ ಹೋಗೋದಕ್ಕೆ, ಮಧ್ಯದಾರಿಗಳಲ್ಲಿ ಸಿಗರೇಟು, ಬೀಡ, ಸರಾಯಿ, ಮಾಂಸ ಸೇವಿಸಿ ಪ್ರವೇಶಿಸುವುದು, ಇವನ್ನೆಲ್ಲ ಮಧ್ಯದಾರಿಯಲ್ಲಿ ಹೋಗ್ತಾ ಇವನ್ನೆಲ್ಲ ಮಾಡಿಕೊಂಡು ದೇವಾಲಯಕ್ಕೆ ಹೋಗೋದು. ಈ ರೀತಿ ಮಾಡೋದ್ರಿಂದ ಅಪಾರವಾದಂಥ ಕರ್ಮವನ್ನು ಕಟ್ಕೊಳ್ತೀವಿ. ಇದೇ ದೊಡ್ಡ ಅಪರಾಧ. ಹಾಗಾಗಿ ಇಂತಹ ಕೆಲಸಗಳನ್ನು ಮಾಡೋರಿದ್ದರೆ ದಯವಿಟ್ಟು ಇದನ್ನು ಮಾಡಬೇಡಿ. ಮತ್ತು ಭಗವಂತನ ಮಂದಿರಕ್ಕೆ ಚರ್ಮದ ಬೆಲ್ಟು, ಚಪ್ಪಲಿ, ಕೈಚೀಲ ಧರಿಸಿಕೊಂಡು ಹೋಗುವುದು ಅಪರಾಧ. ನೋಡಿ,
ಚರ್ಮಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು, ಚರ್ಮದಿಂದ ಮಾಡಿರುವಂತಹ ವಸ್ತುಗಳನ್ನು ಕೂಡ ನಾವು ದೇವಾಲಯದ ಮಂದಿರದ ಒಳಗಡೆ ಹೋಗಬೇಕಾದ್ರೆ ಇಂತಹ ವಸ್ತುಗಳನ್ನು ಧರಿಸಿಕೊಂಡು ಹೋಗಬಾರ್ದು. ಇದು ದೊಡ್ಡ ಅಪರಾಧವಾಗತ್ತೆ. ಮತ್ತು ವಿಶೇಷವಾಗಿ ಭಗವಂತನ ಎದುರು ಸನ್ಮಾನ ಮಾಡಿಸಿಕೊಳ್ಳಬಾರ್ದು. ನೋಡಿ, ಎಲ್ಲ ಇನ್ನು ಕೆಲವರು ಇರ್ತಾರೆ, ನಾವು ದುಡ್ಡು ಕೊಟ್ಟಿದ್ದೀವಿ ಅಂಥೇಳಿ ಆ ದೇವರ ಮುಂದೆನೇ ದೇವ್ರಿಗೆ ಹಾಕಿರ್ತಕ್ಕಂಥ ಆಹಾರಗಳನ್ನು, ದೇವ್ರ ಮೇಲೆ ಹಾಕಿರ್ತಕ್ಕಂಥ ವಸ್ತ್ರಗಳನ್ನು, ದೇವ್ರ ಮೇಲೆ ಹಾಕಿರ್ತಕ್ಕಂಥ ಕೆಲವು ವಿಶೇಷ ಆಭರಣಗಳನ್ನು ಕೂಡ ತೆಗೆದು ಈ ಸನ್ಮಾನ ಮಾಡಿಸಿಕೊಳ್ಳುವುದು ಇಂತಹ ಅಪರಾಧ, ದೊಡ್ಡ ಅಪರಾಧ ಅದು. ಇಂತಹ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ. ನಂತರ ಭಗವಂತನಿಗೆ ಕೆಟ್ಟ, ಕೊಳೆತ, ಒಣಗಿದ ಹಣ್ಣುಗಳನ್ನು ಅರ್ಪಿಸಬಾರದು. ನೋಡಿ, ದೇವಾಲಯದ ಒಳಗಡೆ ಹೋಗಿ ನಮ್ಮ ಮನೇಲಿ ಏನೋ ಹಣ್ಣಿದೆ, ಇದನ್ನು ಎತ್ಕೊಂಡು ಹೋಗಿ ಅಲ್ಲಿ ಕೊಟ್ಬಿಡೋಣ, ಅಲ್ಲಿ ಇರ್ತಕ್ಕಂಥವ್ರಿಗೆ ಹಂಚಿಬಿಡೋಣ ಅಂಥೇಳಿ ದಯವಿಟ್ಟು ಅಂತಹ ಕೆಟ್ಟೋಗಿರುವಂತಹ ಹಣ್ಣುಗಳು, ಕೊಳೆತ ಹಣ್ಣುಗಳು ಅಥವಾ ಒಣಗಿದ ಹಣ್ಣುಗಳನ್ನು ಅರ್ಪಿಸುವುದು ಅಪರಾಧ ಆಗುತ್ತೆ. ನಂತರ ಭಗವಂತನ ಮಂದಿರದಲ್ಲಿ ಭಕ್ತರಿಂದ ಹಣ ಪಡೆದು ಕಳಪೆ, ಕಡಿಮೆ ಗುಣಮಟ್ಟದ ಪೂಜಾ ಸಾಮಗ್ರಿಗಳನ್ನು ದೇವರಿಗೆ ಅರ್ಪಿಸುವುದು. ನೋಡಿ, ಭಗವಂತನ ದೇವಾಲಯಗಳಲ್ಲಿ ಭಕ್ತರಿಂದ ಹಣ ಪಡೆದು ಕರೆಕ್ಟಾಗಿರುವಂಥ ಹಣವನ್ನು ತೆಗೆದುಕೊಳ್ತಾರೆ. ಆದರೆ ಅಲ್ಲಿ ಆಚೆ ಕಡೆ ಏನು ಮಾಡ್ತಾರೆ, ಕಳಪೆ ಗುಣಮಟ್ಟ, ಆ ವಸ್ತುವನ್ನು ಒಳಗಡೆ ಉಪಯೋಗಿಸಲ್ಲ ಬಿಡು ಅಂತ ಹೇಳಿ ಕಳಪೆ ಗುಣಮಟ್ಟವಾಗಿರ್ತಕ್ಕಂಥ ಪೂಜಾ ಸಾಮಗ್ರಿಗಳನ್ನು ನಾವು ಕೊಂಡುಕೊಂಡು ಅದನ್ನು ದೇವರಿಗೆ ಅರ್ಪಿಸ್ತೀವಿ. ಅದ್ರ ಬದಲು ನೀವು ಆ ಥರ ಸಾಮಗ್ರಿಗಳನ್ನು ನೀವು ಅರ್ಪಿಸೋದೇ ಬೇಡ. ಹೋಗಿ ಮನಃಪೂರ್ವಕವಾಗಿ ಭಕ್ತಿ ಶ್ರದ್ಧೆಯಿಂದ ಹೋಗಿ ಒಂದು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿಕೊಂಡು ಬಂದರೂ ಸಾಕು. ದೇವರ ಮಂಗಳಾರತಿಯನ್ನು ಸ್ವೀಕಾರ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಂದರೂ ಸಾಕು. ಅದೇ ನೀವು ಮಾಡುವಂತಹ ತಪ್ಪುಗಳು. ನಂತರ ದೇವಾಲಯದ ಹೊಸ್ತಿಲು, ಕಿಟಕಿಗಳಲ್ಲಿ ಕರ್ಪೂರವನ್ನು ಹಚ್ಚುವಂಥದ್ದು. ಕೆಲವರು ನೋಡಿ, ದೇವಸ್ಥಾನಗಳಿಗೆ ಹೋಗ್ತಾರೆ, ದೇವರ ಬಾಗಿಲುಗಳ ಮೇಲೆ, ಹೊಸ್ಲುಗಳ ಮೇಲೆ ದೀಪಗಳನ್ನು ಹಚ್ಚುವಂಥದ್ದು, ಕಿಟಕಿಗಳಲ್ಲಿ ದೀಪಗಳನ್ನು ಹಚ್ಚುವಂಥದ್ದು, ಇಂಥದ್ದನ್ನು ಮಾಡಬಾರ್ದು. ದೇವಾಲಯಕ್ಕೆ ಅರ್ಪಿಸಿದ ಸಾಮಗ್ರಿಗಳನ್ನು ತಿರ್ಗಾ ಅಂಗಡಿಗಳಿಗೆ ಮಾರಿ ಮತ್ತೆ ಅದೇ ಸಾಮಗ್ರಿಗಳನ್ನು ಬೇರೆ ಭಕ್ತರ ಮೂಲಕ ದೇವರಿಗೆ ಅರ್ಪಿಸುವುದು. ನಾವು ಕೂಡ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನಾವು ಕೂಡ ಗಮನಿಸ್ತಾ ಇರ್ತೀವಿ. ಒಳಗಡೆ ಹೋಗಿರ್ತಕ್ಕಂಥ ಈಗ ಭಕ್ತರು ಒಂದು ಸಲ ಹಣವನ್ನು ಕೊಟ್ಟು ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಿಸಿರ್ತಾರೆ. ತಿರ್ಗಾ ಅದೇ ವಸ್ತುಗಳು ನೋಡಿ, ಇವಾಗ ಕೆಲವು ಹೆಣ್ಣು ದೇವತೆಗಳು ದೇವಸ್ಥಾನಗಳಲ್ಲಿ ಸೀರೆಗಳನ್ನು ಕೊಡ್ತಾರೆ. ಪುನಃ ಅದೇ ಸೀರೆಗಳನ್ನು ತಿರ್ಗಾ ಅಂಗಡಿಗೆ ಬರುತ್ತೆ, ತಿರ್ಗಾ ಅದೇ ಅಂಗಡಿಯಿಂದ ಅದೇ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಿಸ್ತಾರೆ. ನಂತರ ಇನ್ನು ಕೆಲವು ದೇವಸ್ಥಾನಗಳಲ್ಲಿ ತುಳಸಿ ಮತ್ತು ಊದ್ಕಡ್ಡಿ, ಕರ್ಪೂರ ಹೀಗೆ ಅಲ್ಲಿ ಏನು ಬಳಸೋದಿಲ್ಲ, ತಿರ್ಗಾ ಅದನ್ನು ವಾಪಸ್ ತಿರ್ಗಾ ತೆಗೆದುಕೊಂಡು ಬಂದು ದೇವಾಲಯಗಳಿಂದ ಅಂಗಡಿಗಳಿಗೆ ಹಾಕ್ಕೊಂಡು ಅಂಗಡಿಗಳಲ್ಲಿ ಪುನಃ ಅದನ್ನೇ ಮಾರಾಟ ಮಾಡಿ ದೇವರಿಗೆ ಅರ್ಪಿಸುವಂಥದ್ದು. ಅದು ಮಹಾ ಅಪರಾಧವಾಗುತ್ತೆ. ನಾವು ಕೊಟ್ಟದ್ದನ್ನು, ದಾನವಾಗಿ ಕೊಟ್ಟದ್ದನ್ನು ಅದನ್ನು ಅಲ್ಲೇ ಭಕ್ತರಿಂದ ದೇವರಿಗೆ ಸಮರ್ಪಣೆ ಆಗಬೇಕೇ ಹೊರತು ಪುನಃ ಅಂಗಡಿಗೆ ಹೋಗಬಾರ್ದು. ನಂತರ ದೇವಾಲಯದ ಆಸ್ತಿಗಳನ್ನು ಪರಭಾರೆ ಮಾಡುವುದು ಮತ್ತು ದೇವರ ಹುಂಡಿ, ಕಾಣಿಕೆ ಹಣವನ್ನು ದುರುಪಯೋಗ ಮಾಡುವುದು. ದೇವರಿಗೆ ಅಂಥೇಳಿ ಕೊಟ್ಟಿದ್ದೇನಾದರೂ ಇದೆ ಅಂತ ಅನ್ನೋದಾದರೆ ಅದನ್ನು ದೇವರಿಗಷ್ಟೇ ಮೀಸಲಾಗಿರಬೇಕು, ದೇವರಿಗಷ್ಟೇ ಬಳಸಬೇಕು. ಅದನ್ನು ಬಿಟ್ಟು ಬೇರೆ ಕೆಲಸಗಳಕ್ಕೆ ಏನಾದರೂ ಉಪಯೋಗಿಸಿದ್ದೇ ಆದರೆ ಅದು ಮಹಾ ಅಪರಾಧ ಆಗುತ್ತೆ. ಅದು ಜನ್ಮ ಜನ್ಮಗಳಲ್ಲೂ ಕೂಡ ನಿಮ್ಮನ್ನು ಕಾಡಿಸಿ ತಿನ್ನುತ್ತೆ, ವಂಶಗಳು ವೃದ್ಧಿಯಾಗುವುದಿಲ್ಲ. ದೇವರಿಗೆ ಸಂಬಂಧಿಸಿದ ಉತ್ಸವ, ಯಾತ್ರೆಗಳಲ್ಲಿ, ರಥಯಾತ್ರೆಗಳಲ್ಲಿ ಭಾಗವಹಿಸದಿರುವುದು ಮತ್ತು ಅವುಗಳ ದರ್ಶನವನ್ನು ಪಡೆಯದೇ ಇರುವುದು. ನೋಡಿ, ಇನ್ನೂ ಕೆಲವರಿದ್ದಾರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ದೇವರ ಬಗ್ಗೆ ನೂರಾರು ಮಾತಾಡ್ತಾ ಇರ್ತಾರೆ, ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಹೋಗ್ತಾರೆ, ಎಲ್ಲಿ ಗೌರವ, ಎಲ್ಲಿ ಸನ್ಮಾನ ಸಿಗುತ್ತೋ ಅಲ್ಲಿಗೆ ಮಾತ್ರ ಹೋಗ್ತಾ ಇರ್ತಾರೆ. ಆದರೆ ನಮಗಲ್ಲಿ ಹೋದರೆ ಸನ್ಮಾನ ಸಿಗಲ್ಲ, ನಮಗಲ್ಲಿ ಹೋದರೆ ಗೌರವ ಸಿಗಲ್ಲ ಅನ್ನೋರು ಎಲ್ಲಿ ಹೋಗಲ್ಲ ಅಂತಂದರೆ ಉತ್ಸವಾದಿಗಳಲ್ಲಿ ಹೋಗಲ್ಲ, ರಥಯಾತ್ರೆಗಳಲ್ಲಿ ಭಾಗವಹಿಸಲ್ಲ, ಇನ್ನು ಕೆಲವು ಸಣ್ಣ ಪುಟ್ಟ ದೇವಾಲಯಗಳಿಗೆ ಹೋಗೋದಿಲ್ಲ. ಇಂಥವರಿಂದ ಸನಾತನ ಧರ್ಮ ಯಾವತ್ತಿಗೂ ಉದ್ಧಾರ ಆಗೋದಿಲ್ಲ. ಹಾಗಾಗಿ ಇವರನ್ನು ಕೂಡ ನಾವು ರಥಯಾತ್ರೆಗಳಲ್ಲಿ, ಉತ್ಸವಗಳಲ್ಲಿ, ದೇವಾಲಯ ದರ್ಶನಗಳಲ್ಲಿ ಇವರನ್ನು ಪಾಲ್ಗೊಳ್ಳುವಂತೆ ನಾವು ಮಾಡಬೇಕು. ಇದು ಮಾಡದೇ ಇರುವುದೇ ದೊಡ್ಡ ಅಪರಾಧ. ಭಗವಂತನ ಸಮ್ಮುಖಕ್ಕೆ ಹೋಗಿ ದೇವರ ದರ್ಶನ ಪಡೆಯದೇ ಇರುವುದು. ನೋಡಿ, ಇನ್ನೂ ಕೆಲವರು ಇರ್ತಾರೆ, ಈ ಕೆಲವರು ದೂರಯಾತ್ರೆಗಳು ಅಂದರೆ ಪುಣ್ಯಕ್ಷೇತ್ರಗಳು ಅಂತ ಹೇಳಿ ಹೋಗೋದಿಲ್ಲ, ಮಜಾಕ್ಷೇತ್ರಗಳು ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಅಂದರೆ ಸೈಟ್ ಸೀಯಿಂಗ್ ಅಂತ ಕರೀತಾರೆ. ಆಚೆ ಕಡೆ ಹೋದರೆ ನೆರೆ ಪ್ರದೇಶಗಳು ಅಥವಾ ಈ ಜೋಗ ಜಲಪಾತ, ಇಂತಹ ನೀರು ಹರಿಯುವ ಪ್ರದೇಶಗಳು, ಇಂಥ ಕಡೆ ಎಲ್ಲ ಹೋಗಿ ಮೋಜು ಮಸ್ತಿಗೆ ಹೋಗುವಂಥವರಿದ್ದಾರೆ. ಹಾಗಾಗಿ ಯಾರು ಮೋಜು ಮಸ್ತಿಗೆ ದೇವಾಲಯಗಳಿಗೆ ಹೋಗ್ತೀರಾ ಅಂಥವ್ರು ನೋಡಿ ಮೋಜು ಮಸ್ತಿಗೆ ಹೋಗಿರ್ತಾರೆ ಹೊರತು ದೇವಾಲಯಕ್ಕೆ ದರ್ಶನಕ್ಕೆ ಹೋಗುವುದಿಲ್ಲ. ಇಂಥವರು
ಮಹಾ ಅಪರಾಧವನ್ನು ಮಾಡಿರ್ತಾರೆ, ಮಹಾ ಅಪರಾಧಕ್ಕೆ ಗುರಿಯಾಗ್ತಾರೆ, ಕರ್ಮಗಳಿಗೆ ಗುರಿಯಾಗ್ತಾರೆ. ಮತ್ತು ವಿಶೇಷವಾಗಿ ದೇವಾಲಯದ ಒಳಗಡೆ ಹೋಗಿ ಒಂದೇ ಹಸ್ತದಿಂದ ನಮಸ್ಕರಿಸುವರು. ಒಂದೇ ಹಸ್ತ ಅಂತಂದರೆ ಎದೆ ಮೇಲೆ ಸುಮ್ಮನೆ ಹಿಂಗೆ ಕೈ ಇಟ್ಕೊಂಡು ಹಿಂಗೆ ತಲೆಬಾಗುವುದು, ಇದು ಅಪರಾಧ. ಅದು ಏನಿದ್ರೂ ಮನುಷ್ಯರಿಗೆ ಮಾತ್ರ ಸೀಮಿತವಾಗಿದ್ದು ನಮಸ್ಕಾರ, ದೇವರಿಗಲ್ಲ. ದೇವರಿಗೆ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರವನ್ನು ಮಾಡಬೇಕು. ನಂತರ ಭಗವಂತನ ಸಮ್ಮುಖದಲ್ಲಿ ನಿಂತಂತೆಯೇ ಪ್ರದಕ್ಷಿಣೆ ಮಾಡುವುದು. ನಿಂತ್ಕೊಂಡಿದ್ದ ಜಾಗದಲ್ಲೇ ಸುಮ್ಮನೆ ಒಂದು ಸುತ್ತಬಿಡೋದು, ಅಲ್ಲೇ ಆಗೋಯ್ತು ನಮ್ಮ ನಮಸ್ಕಾರ. ಈ ರೀತಿ ಮಾಡಬಾರದು. ನೆಲಕ್ಕೆ ಬಾಗಿ ನಮಸ್ಕಾರ ಮಾಡದೆ ಇರುವುದೂ ಕೂಡ ಅಪರಾಧ. ನೋಡಿ, ದೇವಾಲಯಕ್ಕೆ ಹೋಗ್ತೀವಿ ಅನ್ನೋದಾದರೆ ದೇವಾಲಯವನ್ನು ಪ್ರದಕ್ಷಿಣೆ ಮಾಡಬೇಕು ಅಥವಾ ದೇವರನ್ನು ಪ್ರದಕ್ಷಿಣೆ ಮಾಡಬೇಕು. ಈ ರೀತಿ ಪ್ರದಕ್ಷಿಣಾಕಾರದಲ್ಲಿ ನಮಸ್ಕಾರವನ್ನು ಮಾಡಿ ನೆಲಕ್ಕೆ ಬಗ್ಗೆ ದೀರ್ಘದಂಡ ನಮಸ್ಕಾರ, ಪುರುಷರಾದರೆ ದೀರ್ಘದಂಡ ನಮಸ್ಕಾರ, ಮಹಿಳೆಯರಾದರೆ ಅರ್ಧ ನಮಸ್ಕಾರವನ್ನು ಮಾಡಿ ಬರಬೇಕು. ಈ ರೀತಿ ಮಾಡಲಿಲ್ಲ ಅಂತಂದರೆ ಅದು ಕೂಡ ದೊಡ್ಡ ಅಪರಾಧವಾಗತ್ತೆ. ನಂತರ ಭಗವಂತನ ಎದುರು ಕಾಲು ಚಾಚಿ ಕುಳಿತುಕೊಳ್ಳುವುದು ಮತ್ತು ಕುರ್ಚಿ ಆಸನಗಳ ಮೇಲೆ ಕುಳಿತುಕೊಳ್ಳುವುದು. ಭಗವಂತ ದೇವರಿದ್ದಾನೆ ನೋಡಿ, ದೇವರಿದ್ದಾನೆ, ದೇವರು ದೊಡ್ಡವನು, ದೇವರು ನಮಗಿಂತ ಎಲ್ಲರಿಗಿಂತಲೂ ಸರ್ವಶ್ರೇಷ್ಠನಾದವಂಥವನು ಅಂಥೇಳಿ ಅದನ್ನು ನಮ್ಮ ಭ್ರಮೆಯಲ್ಲಿ, ನಮ್ಮ ಬುದ್ಧಿಯಲ್ಲಿ ಅದನ್ನು ಇಟ್ಕೊಳ್ಳದೆ ದೇವರ ಮುಂದೆನೇ ಕಾಲು ಚಾಚಿ ಕೂತ್ಕೊಳ್ಳೋದು, ಕಾಲು ಅಲ್ಲಾಡಿಸ್ಕೊಂಡು ಕೂತ್ಕೊಳ್ಳೋದು. ಇನ್ನೂ ಕೆಲವರು ದೇವರ ಮುಂದೆನೇ ಕುರ್ಚಿಗಳನ್ನು ಹಾಕಿ ಕೂತ್ಕೊಳ್ಳುವಂಥದ್ದು, ದೇವರ ಮುಂದೆನೇ ಆಸನಗಳನ್ನು ಹಾಕಿಕೊಂಡು ಆ ದೇವರಿಗೆ ಕಾಲು ತೋರಿಸಿಕೊಂಡು ಕೂತ್ಕೊಳ್ಳುವಂತಹ ಜನರಿದ್ದಾರೆ. ಇದೆಲ್ಲವೂ ದೊಡ್ಡ ಅಪರಾಧ. ಮತ್ತು ದೇವಾಲಯಕ್ಕೆ ಪ್ರದಕ್ಷಿಣೆ ಬರದೇ ಇರುವುದು ಅಪರಾಧ. ದೇವಾಲಯಕ್ಕೆ ಎಲ್ಲಾದರೂ ನೋಡಿ, ಇವಾಗ ಪ್ರದಕ್ಷಿಣೆಗಳಾಗತ್ತೆ ನೋಡಿ, ಗಿರಿ ಪ್ರದಕ್ಷಿಣೆಗಳು ಅಂತ ಕರೀತಾರೆ. ಅರುಣಾಚಲದಲ್ಲಿ ಗಿರಿ ಪ್ರದಕ್ಷಿಣೆ ಆಗುತ್ತೆ, ನಮ್ಮ ನಂದಿ ಬೆಟ್ಟದ ಗಿರಿ ಪ್ರದಕ್ಷಿಣೆ ಆಗುತ್ತೆ. ಹೀಗೆ ಕೆಲವು ಕಡೆ ಗಿರಿ ಪ್ರದಕ್ಷಿಣೆಗಳು ಅಂತ ಹೇಳಿ ಕರೀತಾರೆ. ಪುಣ್ಯವಾದಂಥ ಕೆಲಸಗಳು. ಇಂತಹ ಸನಾತನ ಧರ್ಮ ಉಳಿಸಲಿಕ್ಕೆ ಮಾಡಿರ್ತಕ್ಕಂಥ ಪೂರ್ವಿಕರು ಮಾಡಿರ್ತಕ್ಕಂಥ ಈ ಆಚರಣೆಗಳಲ್ಲಿ ನಾವು ಪಾಲ್ಗೊಳ್ಳದೇ ಇರತಕ್ಕಂಥದ್ದು ಮಹಾ ಅಪರಾಧವಾಗುತ್ತೆ. ನಂತರ ಭಗವಂತನ ಎದುರು ಸಮ್ಮುಖ ಭೋಜನ ಮಾಡುವುದು, ಭಗವಂತನ ಮುಂದೆ ಭೋಜನ ಮಾಡುವಂಥದ್ದು, ಮತ್ತು ಇದು ಅಪರಾಧವಾಗತ್ತೆ. ನಂತರ ದೇವಾಲಯದಲ್ಲಿ ಅಸತ್ಯ ನುಡಿಯುವುದು ಮತ್ತು ಅನಗತ್ಯ ವಿಚಾರ ಮಾತನಾಡುವುದು. ನೋಡಿ, ದೇವಾಲಯದಲ್ಲಿ ಸಂಬಂಧಪಟ್ಟಿದ್ದೇನಾದರೂ ಇದ್ದರೆ ದೇವರಿಗೆ ಸಂಬಂಧಪಟ್ಟಂಥದ್ದು, ಸನಾತನ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟದ್ದನ್ನು ಮಾತ್ರ ಮಾತಾಡಬೇಕೇ ಹೊರತು ಯಾವುದೇ ವಿಧವಾದಂಥ ಅನ್ಯರಿಗೆ ಮತ್ತು ಅನಗತ್ಯ ವಿಚಾರವನ್ನು ಯಾವುದೇ ಕಾರಣಕ್ಕೂ ನಾವು ದೇವಾಲಯದಲ್ಲಿ ಮಾತಾಡಬಾರ್ದು. ನಂತರ ದೇವಾಲಯದಲ್ಲಿ ಅಸತ್ಯವನ್ನು ನುಡಿಯಬಾರ್ದು. ನೀವೇನು ಅಸತ್ಯವನ್ನು ನುಡಿತೀಯಾ ಅದು ಸತ್ಯವಾಗತ್ತೆ. ನೀನೇನಾದರೂ ಸುಳ್ಳು ಹೇಳ್ತಾ ಇದ್ದರೆ ಆ ಸುಳ್ಳು ಸತ್ಯವಾಗತ್ತೆ. ಹಾಗಾಗಿ ಅಸತ್ಯವನ್ನು ನುಡಿಯಬಾರದು. ಮತ್ತು ದೇವಾಲಯದಲ್ಲಿ ಜೋರಾಗಿ ಮಾತನಾಡಬಾರದು. ನೋಡಿ, ದೇವಾಲಯಗಳಲ್ಲಿ ಹೋಗ್ತೀವಿ, ಜೋರಾಗಿ ಮಾತಾಡ್ತಾ ಇರ್ತೀವಿ, ಏನಂತ ದೇವರಿದ್ದಾನೆ ಅನ್ನುವಂಥ ಒಂದು ಭಾವನೆಯೂ ಇಲ್ಲದೆ ಅಲ್ಲಿ ಇರ್ತಕ್ಕಂಥ ಅರ್ಚಕರಿಗೆ ನೋವನ್ನುಂಟು ಮಾಡಿ ಏನೋ ನಂದೇ ದೊಡ್ಡ ಅಸ್ತಿಕೆ ಅಂಥೇಳಿ ಜೋರಾಗಿ ಮಾತಾಡ್ತಾ ಇರ್ತಾರೆ. ಇಂಥದ್ದು ತಪ್ಪು, ಹಾಗೆ ಮಾತನಾಡಬಾರದು. ಅಪಭ್ರಂಶ ಮಾತಾಡುವುದು ಕೂಡ ದೊಡ್ಡ ಅಪರಾಧ. ಮಾತಾಡಬೇಕಾದ್ರೆ ಸಾವು, ಮಾತಾಡಬೇಕಾದ್ರೆ ಸಾಲ, ಮಾತಾಡಬೇಕಾದ್ರೆ ನೋವು ಕೊಟ್ಟು ಮಾತಾಡುವಂಥದ್ದು, ಇನ್ನೊಬ್ಬರಿಗೆ ಸಾವನ್ನು ಕೇಡನ್ನು ಬಯಸಿ ಮಾತಾಡುವಂಥದ್ದು, ಇಂಥದ್ದನ್ನೆಲ್ಲ ಮಾತಾಡಬಾರ್ದು. ಮತ್ತು ದೇವಾಲಯದಲ್ಲಿ ಬೇರೆಯವರಿಗೆ ಕೆಡಕನ್ನು ಬಯಸುವುದು. ನಾನು ಅದನ್ನೇ ಹೇಳ್ತಾ ಇದ್ದೆ, ಏನಂತ ದೇವಾಲಯಕ್ಕೆ ಹೋಗಿ ಜೊತೆಗೆ ಸ್ನೇಹಿತರೆಲ್ಲ ಹೋಗಿರ್ತೀರಾ, ಅವರಿಗೆ ಅಲ್ಲೇ ಹೋಗಿ ನೋಡೋ ನೀನು ಈ ಥರ ಮಾಡ್ದ, ನೀನು ಈ ಥರ ಮಾಡಲಿಲ್ಲ, ನೀನು ಆ ಥರ ಮಾಡಲಿಲ್ಲ, ನಿನಗೆ ಕೆಟ್ಟದಾಗಲಿ ಅಂಥೇಳಿ ದೇವಾಲಯದಲ್ಲಿ ಕೆಟ್ಟದ್ದನ್ನು ಬಯಸುವುದು ಮತ್ತು ಕೆಡಕನ್ನು ಬಯಸುವುದು ಮಾಡಬಾರದು, ಅದು ಅಪರಾಧ. ಇನ್ನೂ ಕೆಲವರು ನೋಡಿ, ದೇವಾಲಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸಾವನ್ನು ಬಯಸ್ತಾರೆ. ಅವರಿಗೆ ಸಾವು ಬಯಸಬಾರದು. ಯಾರಿಗೂ ಚೆನ್ನಾಗಿದ್ದರೆ ಅವರ ಬೆನ್ನು ನೋಡಿ ಸಂತೋಷ ಪಡೋಣ, ಏಳಿಗೆಯನ್ನು ನೋಡಿ ಸಂತೋಷ ಪಡೋಣ. ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಕುಲ್ಲು ಪಡಬಾರ್ದು. ಇನ್ನೊಬ್ಬರ ಏಳಿಗೆಯನ್ನು ನೋಡಿ ನಾವು ಅಸೂಯೆ ಪಟ್ಕೊಳ್ಬಾರ್ದು. ಇನ್ನೊಬ್ಬರನ್ನು ನೋಡಿ ನಮಗಾಗಲಿಲ್ವಾ ಅವ್ರ ಬೆನ್ನು ನೋಡಿ ಸಂತೋಷ ಬೀಳೋಣ. ಹಾಗಾಗಿ ಕೆಡಕನ್ನು ಬಯಸಬಾರದು, ಸಾವನ್ನು ಬಯಸಬಾರದು. ನಂತರ ದೇವಾಲಯದ ವಸ್ತುಗಳನ್ನು ದೇವಾಲಯಕ್ಕೆ ಕೊಟ್ಟು ದಾನಿಗಳು ಅಂತ ತಮ್ಮ ಹೆಸರನ್ನು ಹಾಕಿಸಿಕೊಳ್ಳಬಾರದು. ನೋಡಿ, ದೇವಾಲಯದಿಂದನೇ ತೆಗೆದುಕೊಂಡು ದೇವಾಲಯಕ್ಕೆ ದಾನವನ್ನು ಮಾಡಿ ನಮ್ಮ ಹೆಸರು ಹಾಕಿ ಅಂಥೇಳಿ ಬೋರ್ಡ್ ಹಾಕ್ಸ್ಕೊಳ್ತಕ್ಕಂಥದ್ದು, ಇಂಥದ್ದನ್ನು ದಯವಿಟ್ಟು ಮಾಡಬಾರ್ದು. ಇನ್ನೂ ಕೆಲವರಿದ್ದಾರೆ, ಒಂದು ಫ್ಯಾನ್ ಕೊಟ್ಟರು ಸಾಕು, ಆ ಫ್ಯಾನ್ 3 ರೆಕ್ಕೆಗಳ ಮೇಲೆ ತಂದೆ ಹೆಸರು, ತಾಯಿ ಹೆಸರು, ಮೊಮ್ಮಕ್ಕಳ ಹೆಸರು ಎಲ್ಲವನ್ನು ಹಾಕ್ಸಿರ್ತಾರೆ. ಇದು ಅಪರಾಧ. ನೀವು ಕೊಟ್ಟಿದ್ದೇ ಆದರೆ, ನಿಮಗೆ ಫಲಾಪೇಕ್ಷರಹಿತವಾಗಿ ಕೊಟ್ಟಿದ್ದೇ ಆದರೆ ಫಲಾಪೇಕ್ಷೆನೂ ಬೇಡ, ಭಗವಂತನಿಗೆ ಕೊಟ್ಟಿದ್ದೇವೆ,
ಭಕ್ತರಿಗೆ ಒಂದೊಂಚೂರು ಗಾಳಿ ಬರಲಿ ಅಂತ ಹೇಳಿ ಕೊಟ್ಟಿದ್ದೇವೆ ಹೊರತು ನಮ್ಮ ಹೆಸರಲ್ಲಿ ನಾವು ಕೊಟ್ಟಿದ್ದೇವೆ, ನಮ್ಮ ಹೆಸರಿಗೆ ಒಳ್ಳೆಯದಾಗಲಿ ಅಂಥೇಳಿ ಅಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಕೊಟ್ಟಿದ್ದೇವೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಮನೋಭಾವನೆ ಇದ್ದರೆ ಆ ಹೆಸರುಗಳನ್ನು ತೆಗೆಸಿ ಹೆಸರುಗಳನ್ನು ಹಾಕ್ಕೊಳ್ಬೇಡಿ. ನಂತರ ಇನ್ನೂ ಕೆಲವರಿದ್ದಾರೆ, ಹೇಗೆ ಅಂತಂದರೆ ದೇವಾಲಯಕ್ಕೆ ಕೆಲವು ದಾನಗಳನ್ನು ಕೊಡುವಂಥದ್ದು. ಒಂದು ಪಾತ್ರೆ ಕೊಟ್ಟರೆ ಅದ್ರ ಮೇಲೊಂದು ಹೆಸರು, ಒಂದು ಏನೋ ಸ್ಟವ್ ಕೊಟ್ಟರೆ ಅದ್ರ ಮೇಲೊಂದು ಹೆಸರು, ಒಂದು ಚೇರ್ ಕೊಟ್ಟರೆ ಅದ್ರ ಮೇಲೊಂದು ಹೆಸರು, ದೇವರಿಗೆ ಒಡವೆಗಳನ್ನು ಮಾಡಿಸಿದ್ರೆ ಅದ್ರ ಮೇಲೊಂದು ಹೆಸರು, ದೇವರಿಗೆ ಕವಚ ಮಾಡಿಸ್ತಾರೆ, ಕೆಳಗಡೆ ಮಾತ್ರ ದೊಡ್ಡದಾಗ ಅವ್ರ ಹೆಸರು ಹಾಕ್ಸ್ಕೊಂಡಿರ್ತಾರೆ. ಏನು ನಿನ್ನ ಹೆಸರು ಹಾಕ್ಸ್ಕೊಂಡಿರ್ತಕ್ಕಂಥ ಆಭರಣ ದೇವ್ರು ಹಾಕ್ಕೊಳ್ಬೇಕಾ? ದೇವರ ಹೆಸರನ್ನು ನೀನು ಹಾಕ್ಕೊಳ್ಬೇಕೇ ಹೊರತು ನಿನ್ನ ಹೆಸರಿರುವಂಥ ಆಭರಣ ದೇವರಿಗೆ ಹಾಕೋದು ಅಪರಾಧ. ಹಾಗಾಗಿ ದೇವಾಲಯಗಳಲ್ಲಿ ವಿಶೇಷವಾಗಿ ಅಪರಾಧ ಯಾವ ರೀತಿ ಆಗ್ತಾ ಇದೆ ಅವನ್ನೆಲ್ಲವನ್ನು ನೋಡ್ತಾ ಇರಬೇಕು. ನೋಡಿ ನಾವು ಅವರಿಗೆ ಬುದ್ಧಿಯನ್ನು ಕಲಿಸಬೇಕು. ಭಗವಂತನ ಸಮ್ಮುಖ ಆಕಳಿಸುವುದು ಮತ್ತು ಅಧೋವಾಯುವನ್ನು ತ್ಯಜಿಸುವುದು. ನೋಡಿ, ಭಗವಂತನ ಮುಂದೆ ಕೂತ್ಕೊಂಡು ಆಕಳಿಸೋದು. ಯಾರಾದರೂ ಏನಾದರೂ ಕತೆ ಹೇಳ್ತಾ ಇದ್ದರೆ ಅಥವಾ ಪುರಾಣಗಳನ್ನು ಹೇಳ್ತಾ ಇದ್ದರೆ, ಈ ಕೆಲವರು ಇನ್ನೂ ಇರ್ತಾರೆ, ಸತ್ಯನಾರಾಯಣ ಸ್ವಾಮಿ ಕತೆ ಹೇಳ್ತಾ ಇದ್ದರೆ ಆಕಳಿಸ್ಕೊಂಡು ಕೂತಿರ್ತಾರೆ. ಈ ಥರ ಮಾಡಬಾರ್ದು. ಮತ್ತು ಇನ್ನು ಪುರಾಣಗಳನ್ನು, ಶಾಸ್ತ್ರಗಳನ್ನು, ಕತೆಗಳನ್ನು ದೇವಾಲಯಗಳಲ್ಲಿ ಏನಾದರೂ ಹೇಳ್ತಾ ಇದ್ದರೆ, ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅಧೋವಾಯು ಅಂದರೆ ಹೂಸು ಬಿಡುವಂಥದ್ದು, ಇಂಥದ್ದು ಅಪರಾಧವಾಗತ್ತೆ. ನಂತರ ತುಂಬ ಸಾಮರ್ಥ್ಯವಿದ್ದರೂ ಯಾವುದೇ ಸೇವೆ ಮಾಡದೇ ಇರತಕ್ಕಂಥವ್ರು. ನೋಡಿ, ಇವತ್ತು ಜನಕ್ಕೆ, ಯುವ ಜನಾಂಗ ಇದೆ ಸ್ವಲ್ಪ, ಕೆಲವರು ಮುಂದೆ ನಿಂತು ಕಲ್ಯಾಣಿಗಳನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ, ಮುಂದೆ ನಿಂತು ದೇವಾಲಯವನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ, ಮುಂದೆ ನಿಂತು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಮುಂದೆ ನಿಂತು ಯಾವುದೇ ಕಾರ್ಯಕ್ಕಾದರೂ ಮುಂದೆ ನಿಂತು ಪಣತೊಟ್ಟು ಮಾಡುವಂಥವರಿದ್ದಾರೆ. ಇನ್ನು ಕೆಲವು ಸೋಂಬೇರಿಗಳಿದ್ದಾರೆ. ಈ ಸೋಂಬೇರಿಗಳೇನು ಮಾಡ್ತಾರೆ ಅಂತಂದರೆ, ಮೈಯಲ್ಲಿ ದೇಹದಲ್ಲಿ ಶಕ್ತಿ ಇದ್ದು, ತೋಳಲ್ಲಿ ಬಲ ಇದ್ದು, ಏನೂ ಸಾಮರ್ಥ್ಯವಿಲ್ಲದೆ ಇದ್ದವ್ರ ಥರ ದೇವಾಲಯಕ್ಕೂ ಹೋಗೋದಿಲ್ಲ, ದೇವರ ದರ್ಶನವೂ ಮಾಡೋದಿಲ್ಲ, ಪ್ರದಕ್ಷಿಣೆನೂ ಮಾಡೋದಿಲ್ಲ, ನಮಸ್ಕಾರನೂ ಮಾಡೋದಿಲ್ಲ. ಹೋಗಲಿ ಅಂತಂದರೆ ಒಂದು ಸೇವೆ ಕೂಡ ಮಾಡೋದಿಲ್ಲ. ಸೇವೆ ಅಂತಂದರೆ ಏನು ನೋಡಿ, ದುಡ್ಡೇ ಕೊಡಬೇಕು ಅಂತ ಹೇಳೇನಿಲ್ಲ, ಎಲ್ಲೂ ನಾವು ದುಡ್ಡು ಕೊಟ್ಟು ನಾವು ಕೊಡಬೇಕು ಅನ್ನೋದೇನಿಲ್ಲ. ಆದರೆ ನೀವು ಹೋಗಿ ಜೊತೆಗೆ ನಿಂತು ಸೇವೆಯನ್ನು ಮಾಡಿದರೆ ಸಾಕು. ಏನು ಸೇವೆ? ಅಲ್ಲಿ ಏನು ಕೈಲಾಗತ್ತೆ, ನಿಮ್ಮ ದೇಹದಿಂದ ತನುವಿಂದ ಏನು ಸಾಧ್ಯ, ಕೈಲಾದಂಥ ಮಟ್ಟಿಗೆ ತನುವಿಂದ ಸೇವೆಯನ್ನು ಮಾಡಿ, ಮನಸ್ಸಿಂದ ಸೇವೆಯನ್ನು ಮಾಡಿ, ಆದರೆ ಧನದಿಂದ ಸೇವೆ ಮಾಡಿ. ಇದು ಮಾಡುವಂತಹ ಕೆಲಸ. ಮತ್ತು ಇನ್ನೂ ಕೆಲವರಿದ್ದಾರೆ, ಇನ್ನೂ ಯಾವ್ಯಾವ ಥರದವರಿದ್ದಾರೆ ಅಂಥೇಳಿ ನೋಡಿ. ಯಾವ ಋತುವಿನ ಫಲವೇ ಆಗಲಿ ದೇವರಿಗೆ ಅರ್ಪಿಸದೇ ಸೇವಿಸುವುದು. ನೋಡಿ, ಒಂದೊಂದು ಋತುಗಳಲ್ಲಿ ಅಂದರೆ ನಮಗೆ ಒಂದೊಂದು ಮಾಸದಲ್ಲಿ ಕೆಲವು ಹಣ್ಣುಗಳು ಬರುತ್ತೆ. ನೋಡಿ, ಒಂದೊಂದು ತಿಂಗಳಲ್ಲಿ ಮಾವಿನ ಹಣ್ಣು ಬರುತ್ತೆ, ಒಂದು ತಿಂಗಳಲ್ಲಿ ಪ್ರತಿ ದಿವಸವೂ ಬಾಳೆಹಣ್ಣು ಬರ್ತಕ್ಕಂಥದ್ದು, ಕೆಲವು ತಿಂಗಳಲ್ಲಿ ಚೇಪೆ ಹಣ್ಣು ಬಿಡುತ್ತೆ, ಕೆಲವು ತಿಂಗಳಲ್ಲಿ ಕಲ್ಲಂಗಡಿ ಹಣ್ಣು ಬೀಳುತ್ತೆ. ಹೀಗೆ ನಾನಾ ರೀತಿಯಾದಂಥ ಹಣ್ಣುಗಳು ಬರ್ತಾ ಇರುತ್ತೆ. ಆ ಹಣ್ಣುಗಳನ್ನು, ತರಕಾರಿಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ, ಆಗಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ನಮ್ಮ ಮನೆಯಲ್ಲಿ ಏನಾದರೂ ಮೊದಲು ಬೆಳೆ ಆದರೆ ಒಂದಿಷ್ಟಾದರೂ ತೆಗೆದುಕೊಂಡು ಹೋಗಿ ಒಂದು ದೇವರಿಗೆ ಸಮರ್ಪಣೆ ಮಾಡಿ ಆ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟು ಬರುವಂಥದ್ದು ಒಂದು ಇತ್ತು. ಅದನ್ನು ಕೂಡ ಇವತ್ತು ಯಾರೂ ಮಾಡ್ತಾ ಇಲ್ಲ. ನಂತರ ಭಗವಂತನ ಸಮ್ಮುಖದಲ್ಲಿ ದೇವರಿಗೆ ನಮಸ್ಕರಿಸದೆ ಅನ್ಯರಿಗೆ ನಮಸ್ಕಾರವನ್ನು ಮಾಡುವಂಥದ್ದು. ನೋಡಿ, ಇನ್ನೂ ಕೆಲವರು ಇದ್ದೀವಿ, ಎಂಥವ್ರು ಅಂತಂದರೆ ದೇವರಿಗೆ ಹೋಗಿ ದೇವಸ್ಥಾನದ ಬಳಿಯಿಂದ ದೇವರ ಗರ್ಭಗುಡಿಯ ಒಳಗಡೆ ಹೋಗುವವರೆಗೆ ಯಾರಿಗಾದರೂ ನಮಸ್ಕಾರ ಮಾಡೋದಿದ್ದರೆ ಅದು ಭಗವಂತನಿಗೆ ಮಾತ್ರನೇ ನಮಸ್ಕಾರ ಮಾಡಬೇಕು. ಅದು ಬಿಟ್ಟು ದಾರಿಲಿ ಬರೋರಿಗೆ ಎಲ್ಲರಿಗೂ ಹಿಂಗೆ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಒಂದು 100 ಜನಕ್ಕೆ ನಮಸ್ಕಾರ ಮಾಡಿಕೊಂಡು ಹೋಗಿ ಕೊನೆಯದಾಗಿ ದೇವರಿಗೆ ನಮಸ್ಕಾರ ಮಾಡ್ತೀವಿ. ಇದು ಅಪರಾಧ. ನಂತರ ನಿಮ್ಮನ್ನು ನೀವೇ ಪ್ರಶಂಸೆ ಮಾಡಿಕೊಳ್ಳುವುದು. ದೇವಾಲಯಗಳಿಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ನಿಮ್ಮ ಬಗ್ಗೆ ನೀವೇ ಹೇಳಿಕೊಂಡು, ನಿಮ್ಮ ಬಗ್ಗೆ ನೀವೇ ಪ್ರಚಾರವನ್ನು ತೆಗೆದುಕೊಂಡು, ನಿಮ್ಮ ಬಗ್ಗೆ ನೀವೇ ಗೌರವವನ್ನು ತೋರಿಸ್ಕೊಂಡು, ನಿಮ್ಮ ಬಗ್ಗೆ ನೀವೇ ಪ್ರಶಂಸೆಯನ್ನು ಪಡೆಯುವಂಥದ್ದು, ಇದನ್ನು ಮಾಡಿಕೊಳ್ಳಬಾರದು, ದೇವಾಲಯದಲ್ಲಿ ಮಾಡಬಾರ್ದು. ನಂತರ ದೇವರ ಪ್ರಸಾದ ಸ್ವೀಕರಿಸದೇ ಬರುವುದು. ನೋಡಿ, ಇನ್ನೂ ಕೆಲವರಿದ್ದಾರೆ, ನಾವು ಯಾವುದೋ ಸಣ್ಣ ಪುಟ್ಟ ದೇವಾಲಯಕ್ಕೆ ಹೋಗ್ತೀವಿ ಅಂತ ಅನ್ನೋದಾದರೆ ಅಲ್ಲಿನ ಜನರನ್ನು ನೋಡ್ತೀವಿ. ಆ ಜನರನ್ನು ನೋಡಿದ ತಕ್ಷಣ ನಾವಿಲ್ಲಿ ತಿನ್ನಬಾರ್ದಾ ಅನ್ನೋ ಒಂದು ಗೊಂದಲಕ್ಕೆ ಸಿಕ್ಕಾಕ್ಕೊಳ್ತೀವಿ. ಅಲ್ಲಿ ನಿಮ್ಮ ಒಳಗಡೆ ಏನು ಕಾಡ್ತಾ ಇದೆ ಅಂತಂದರೆ ಜಾತಿ ಮತ ಭೇದ ನಿಮ್ಮ ಒಳಗಡೆ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಆ ಜಾತಿ ಮತಗಳ ಒಳಗಡೆ ಇದ್ದಾಗ, ಅದರಿಂದ ಹೊರಗಡೆ ಬರದೇ ಇದ್ದಾಗ, ಭೇದದಿಂದ ಹೊರಗಡೆ ಬರದೇ ಇದ್ದಾಗ ನಿಮಗೆ ಆ ಪ್ರಸಾದದ ಮೇಲೆ ಅನುಮಾನ ಪಡೆದಂಗಾಗತ್ತೆ. ನೀವು ಯಾವತ್ತು ಜಾತಿ ಮತ ಪ್ರಸಾದಕ್ಕಿಲ್ಲ, ಯಾವುದೇ ಭೇದ ಇಲ್ಲ, ಪ್ರಸಾದಗಳಿಗೆಲ್ಲದಕ್ಕೂ ದೈವ ಪ್ರಸಾದ ಇದು ಅಂಥೇಳಿ ನೀವು ಯಾವತ್ತು ಅಂದ್ಕೊಳ್ತೀರಿ, ಅವತ್ತು ನೀವು ಆ ಪ್ರಸಾದವನ್ನು ತೆಗೆದುಕೊಳ್ತೀರಿ.
ಆ ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದು ಕೂಡ ನಿಮಗೆ ಅರ್ಥ ಆಯ್ತಾ, ದೇವರ ಪ್ರಸಾದ ಸ್ವೀಕರಿಸದೇ ಇರುವುದು ದೊಡ್ಡ ಅಪರಾಧ. ಮತ್ತು ಯಾವುದೇ ದೇವರನ್ನು ನಿಂದಿಸುವುದು ಕೂಡ ಅಪರಾಧ. ನನಗೆ ಈ ದೇವರು ಸರಿ ಹೋಗಲ್ಲ, ನಾನು ಆ ದೇವ್ರಿಗೆ ಹೋದ್ಮೇಲೆ ನನಗೆ ಯಾಕೋ ಒಳ್ಳೇದಾಗಲಿಲ್ಲ, ಈ ದೇವ್ರಿಗೆ ಹೋದ್ಮೇಲೆ ಒಳ್ಳೇದಾಯಿತು, ಈ ರೀತಿ ಮಾತನಾಡುವಂಥದ್ದು ಅಪರಾಧ. ಯಾವಾಗಲೂ ನೋಡಿ, ಎಲ್ಲ ದೇವರುಗಳು ಒಂದೇ, ಎಲ್ಲ ದೇವರ ಶಕ್ತಿ ಒಂದೇ, ಎಲ್ಲ ದೇವರುಗಳೂ ಒಂದೇ. ಎಲ್ಲ ದೇವರುಗಳು ಅಂಥೇಳಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳ ಶಕ್ತಿಯೂ ಒಂದೇ. ನಮ್ಮ ಭಾವನೆಗಳು, ನಾವಿಲ್ಲಿ ಹೋದ್ವಿ ಒಳ್ಳೆಯದಾಗಲಿಲ್ಲ, ನಾವು ಅಲ್ಲಿಗೆ ಹೋದ್ರಿ ಒಳ್ಳೆಯದಾಯಿತು, ಇದು ನಮ್ಮ ಭಾವನೆಗಳೇ ಹೊರತು ದೇವರಲ್ಲಿ ನಾವು ಅಗೌರವವನ್ನು ತೋರಬಾರದು. ಹಾಗಾಗಿ ದೇವರುಗಳನ್ನು ನಿಂದಿಸಬಾರದು, ದೇವಾಲಯಗಳನ್ನು ನಿಂದಿಸಬಾರದು. ಮತ್ತು ಯಾವುದೇ ವಿಗ್ರಹಕ್ಕೆ ಬೆನ್ನು ತೋರಿಸಿ ಕೂಡುವಂಥದ್ದು, ಅಂದರೆ ಭಗವಂತ ಹಿಂದೆಗಡೆ ಇದ್ದಾನೆ ಅಂತಂದರೆ ಅವನಿಗೆ ಬೆನ್ನು ಹಾಕ್ಕೊಂಡು ಕೂತ್ಕೊಳ್ಳುವಂಥದ್ದು. ಭಗವಂತನ ಮೂರ್ತಿಗಳಿದೆ, ಉತ್ಸವ ಮೂರ್ತಿ ಇದ್ದರೆ ಅದಕ್ಕೆ ಮುಂಭಾಗದಲ್ಲಿ ಕೂತ್ಕೊಳ್ಬೇಕೇ ಹೊರತು ಅದಕ್ಕೆ ಬೆನ್ನು ಹಿಂಭಾಗದಲ್ಲಿ ಹೋಗಿ ಕೂತ್ಕೊಳ್ತಕ್ಕಂಥದ್ದು, ನಮ್ಮ ಬೆನ್ನನ್ನು ದೇವರಿಗೆ ತೋರಿಸುವಂಥದ್ದು. ಇನ್ನು ಕೆಲವರಿದ್ದಾರೆ, ದೇವಾಲಯದ ಒಳಗಡೆ ಹೋಗಿ ವಾಪಸ್ಸು ಬೆನ್ನು ತೋರಿಸ್ಕೊಂಡು ಆಚೆ ಕಡೆ ಬರ್ತಾರೆ. ಮೆಟ್ಲು ಇಳಿಬೇಕಾದ್ರೆ ಬಾಗಿಲು ಯಾವುದು ನಿಮ್ಮ ಪ್ರವೇಶ ದ್ವಾರದ ಹೊಸಲು ದಾಟಬೇಕಾದ್ರೆ ಆಚೆ ಕಡೆ ಬರಬೇಕಾದ್ರೆ ದೇವರಿಗೆ ಬೆನ್ನು ತೋರಿಸಿ ಬರಬಾರ್ದು. ನೋಡಿ, ಯಾರ್ಯಾರಿಗೆ ಬೆನ್ನು ತೋರಿಸಬಾರ್ದು ಹೇಳಿದ್ರೆ, ದೇವರಿಗೆ ಬೆನ್ನು ತೋರಿಸಬಾರ್ದು, ರಾಜನಿಗೆ ಬೆನ್ನು ತೋರಿಸಬಾರ್ದು. ರಾಜ ಪ್ರತ್ಯಕ್ಷ ದೇವತಾ ಅಂಥೇಳಿ ಕರೆಯುವಂತಹ ನಾಡು ನಮ್ಮದು. ಹಾಗಾಗಿ ದೇವರಿಗೆ ರಾಜನಿಗೆ ಬೆನ್ನನ್ನು ತೋರಿಸಬಾರ್ದು ಅಂತ ಹೇಳ್ತಾರೆ. ನಂತರ ನೋಡಿ, ಗುರುಗಳ ಸ್ಮರಣೆ ಮಾಡದೇ ಇರತಕ್ಕಂಥದ್ದು. ನಿಮಗೆ ಯಾರು ಗುರುಗಳಿದ್ದಾರೆ, ನಿಮ್ಮ ಕುಲ ಗುರುಗಳು ಯಾರಿದ್ದಾರೆ ಅವರನ್ನು ಪ್ರತಿನಿತ್ಯ ಸ್ಮರಣೆ ಮಾಡಿ. ನಮಗೇನೂ ಬರಲಿಲ್ಲ ಅಂತಂದರೆ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಸ್ಮರಣೆ ಮಾಡಿ, ಓಂ ಶ್ರೀ ಗುರುವೇ ನಮಃ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ. ಯಾರು ಗುರು ಸ್ಮರಣೆ ಪ್ರತಿನಿತ್ಯ ಮಾಡುವುದಿಲ್ವೋ ಅವರು ಕೂಡ ದೊಡ್ಡ ಅಪರಾಧ ಮಾಡಿದಂತೆ, ಕರ್ಮಗಳಲ್ಲಿ ಸಿಕ್ಕಾಕೊಂಡು ಪ್ರಾರಬ್ಧಗಳಿಗೆ ಸಿಕ್ಕಾಕ್ಕೊಳ್ತಾರೆ. ಗುರು ಸ್ಮರಣೆ, ಗುರುವಿನ ಅನುಗ್ರಹ, ಗುರುವಿನ ಕರುಣೆ ಇಲ್ಲದಿದ್ದ ಮೇಲೆ ಬಾಳೇ ಅಲ್ಲ. ನೋಡಿ, ಅಶೋಚವಿದ್ದಾಗ ದೇವಾಲಯ ಪ್ರವೇಶ ಮಾಡುವುದು. ಅಶೋಚ ಅಂತಂದರೆ ನೋಡ್ಕೊಳ್ಳಿ, ಮರಣವಾಗಿದ್ದರೆ, ನಮ್ಮ ಮನೆಯಲ್ಲಿ ಯಾರಾದರೂ ಮರಣವಾಗಿದ್ದರೆ 12 ದಿನಗಳ ಕಾಲ ದೇವಾಲಯವನ್ನು ಪ್ರವೇಶ ಮಾಡಬಾರ್ದು. ನಮಗೇನಾದರೂ ಸೂತಕ ಇದ್ದರೆ 12 ದಿನಗಳ ಕಾಲ ದೇವಾಲಯ ಪ್ರವೇಶ ಮಾಡಬಾರ್ದು. ನಮಗೇನಾದರೂ ಮನೆಯಲ್ಲಿ ಋತುಮತಿಯಾಗಿದ್ದರೆ, ಋತುಸ್ನಾತಳಾಗಿದ್ದಂಥ ಪುತ್ರಿಯರಿದ್ದರೆ ಆಗ 16 ದಿನಗಳ ಕಾಲ ಎಲ್ಲೂ ದೇವಾಲಯಗಳಿಗೆ ಪ್ರವೇಶ ಮಾಡಬಾರ್ದು. ಸೂತಕಗಳಿದ್ದರೆ ದೇವಾಲಯಕ್ಕೆ ಪ್ರವೇಶ ಮಾಡಬಾರ್ದು. ಸೂತಕ ಮುಗಿದ ನಂತರ ಮಂಗಳ ಸ್ನಾನವನ್ನು ಮಾಡಿದ ನಂತರವೇ ದೇವಾಲಯ ಪ್ರವೇಶ ಮಾಡಬೇಕು. ಇನ್ನು ಕೆಲವರು ಹೇಳ್ತಾರೆ ಏನಂತ, ನಮ್ಮ ಮನೆಯಲ್ಲಿ ಯಾರೋ ತೀರೋಗಿದ್ದಾರೆ ಸ್ವಾಮಿ, 1 ವರ್ಷ ನಾವು ದೇವಾಲಯಕ್ಕೆ ಹೋಗಲ್ಲ. ಈ ರೀತಿ ಮಾಡಬಾರ್ದು, ತಪ್ಪು. ನೋಡಿ, ದೇವಾಲಯಕ್ಕೆ ಸೀಮಿತ ನಿಮಗೆ ಸೂತಕ ಎಲ್ಲಿಯವರೆಗೆ ಇದೆ 12 ದಿನ ಮಾತ್ರ. ಯಾರಾದರೂ ಸತ್ತೋದ್ರೆ 12 ದಿನ ಮಾತ್ರ ಸೂತಕ. ಅದು ಬಿಟ್ಟು ನಂತರ ನೀವು ದೇವಾಲಯಕ್ಕೆ ಹೋಗಲೇಬೇಕು. ದೇವಾಲಯಕ್ಕೆ ಹೋಗಿ ದೇವಸ್ಥಾನವನ್ನು ಹೋಗಿ ಪೂಜೆಯನ್ನು ಕೂಡ ನೀವು ಮಾಡಿಸ್ಬೋದು. ಯಾವುದೇ ಮಾಡಬಾರ್ದು ಅಂಥೇಳಿ ಎಲ್ಲೂ ಇಲ್ಲ. ನಂತರ ನೋಡಿ, ನಂತರ ಋತುಸ್ನಾತಳಾಗಿದ್ದರೆ ಅಂದರೆ ರಜೋದರ್ಶನವಾಗಿದ್ದರೆ, ಅಂದರೆ ಇಂಗ್ಲೀಷಲ್ಲಿ ಹೇಳೋದಾದರೆ ಮಂತ್ ಆಗಿದ್ದರೆ ಹೆಣ್ಣುಮಕ್ಕಳು 6 ದಿನಗಳ ಕಾಲ ದೇವಾಲಯ ಪ್ರವೇಶವಿಲ್ಲ. ಈ ರೀತಿ ನೋಡ್ಕೊಳ್ಳಿ, ದೇವಾಲಯ ಪ್ರವೇಶ ಇಲ್ಲ. ದಯವಿಟ್ಟು ಪುಣ್ಯಕ್ಷೇತ್ರಗಳಿಗೆ ಹೋಗೋಂಥವ್ರು ಅಕಸ್ಮಾತ್ ಪುಣ್ಯಕ್ಷೇತ್ರಗಳಲ್ಲಿ ಋತುಮತಿಯಾದರೆ ಅಥವಾ ಋತುಸ್ನಾತರಾದರೆ, ಋತುವಾದರೆ ವಿಶೇಷವಾಗಿ ವಾಪಸ್ ಬರಬೇಕು. ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ನಾವು ತಾನೇ ಆಗಿರೋದು, ನಮ್ಮ ಜೊತೆಗೆ ಬಂದಿರೋರೆಲ್ಲ ಹೋಗ್ಬೋದಾ ಅನ್ನೋದಾದರೆ ನಿಮ್ಮನ್ನು ಮುಟ್ಕೊಂಡು ಅವರು ಕೂಡ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಬಾರ್ದು. ಅದು ಮಾಡಿದ್ದೇ ಆದರೆ ಮಹಾ ಅಪರಾಧವಾಗತ್ತೆ. ಋತುವಿನ ಸಮಯದಲ್ಲಿ 6 ದಿನಗಳ ಕಾಲ ಯಾವುದೇ ಪುಣ್ಯಕ್ಷೇತ್ರವನ್ನು ಮಾಡಬಾರ್ದು, ದೇವಾಲಯಗಳಿಗೆ ಹೋಗಬಾರ್ದು. ಈ ರೀತಿ ಹೋಗಿದ್ದೆ ಆದರೆ ದೇವರಿಗೂ ಅಲ್ಲಿ ಅವಮಾನ ಮಾಡಿದಂತೆ, ದೇವರಿಗೂ ಅಪಮಾನ ಮಾಡಿದಂತೆ ಮತ್ತು ಆ ಪ್ರಸಾದಕ್ಕೂ ಅವಮಾನ ಮಾಡಿದಂತಾಗತ್ತೆ. ಹಾಗಾಗಿ ಋತುಸ್ನಾತಳಾದ ಸಮಯದಲ್ಲಿ ವಿಶೇಷವಾಗಿ ಮನೆಗಳಲ್ಲೇ ಇರ್ತಕ್ಕಂಥದ್ದು, ನೀವು ಮನೆಗಳಲ್ಲಿ ಮಾಡ್ಕೊಳ್ಳಿ, ತಿನ್ನಿ, ಏನು ಬೇಕಾದರೂ ಮಾಡಿ. ಆದರೆ ಇನ್ನೊಬ್ಬರ ಜಾಗಗಳನ್ನು ನಾವು ಅಪವಿತ್ರಗೊಳಿಸಬಾರ್ದು ಮತ್ತು ದೇವಾಲಯಗಳನ್ನು ಅಪವಿತ್ರಗೊಳಿಸಬಾರ್ದು. ನಂತರ ನೋಡಿ, ದೇವಾಲಯಗಳಲ್ಲಿ ಕಣ್ಣು, ಕಿವಿ, ಮೂಗುಗಳಲ್ಲಿ ಬೆರಳು ಹಾಕಿ ಕಸ ತೆಗೆಯುವುದು. ಇನ್ನು ಕೆಲವರಿದ್ದಾರೆ, ದೇವಾಲಯಕ್ಕೆ ಹೋಗ್ತಾರೆ, ಕಣ್ಣಲ್ಲಿರುವಂಥ ಗೀಜು ತೆಗೆಯೋದು ಮತ್ತು ಕಿವಿಗಳಲ್ಲಿರ್ತಕ್ಕಂಥ ಗಲೀಜನ್ನು ತೆಗೆದು, ಮೂಗುಗಳಲ್ಲಿರ್ತಕ್ಕಂಥ ಗಲೀಜನ್ನು ತೆಗೆದು ಬೆರಳುಗಳೆಲ್ಲ ಹಾಕಿ ಆ ಕಂಬಗಳಿಗೆ ಮೆತ್ತೋದು, ದೇವಾಲಯಗಳಿಗೆ ಮೆತ್ತೋದು, ಇಂತಹ ಕಸ ಹಾಕುವಂಥ ಕೆಲಸವನ್ನು ದಯವಿಟ್ಟು ಮಾಡಬಾರ್ದು.
ಮತ್ತು ವಿಶೇಷವಾಗಿ ದೇವಾಲಯದಲ್ಲಿ ಉಗುರು ಕಡಿಯುವುದು ಮತ್ತು ಉಗುರುಗಳನ್ನು ಕತ್ತರಿಸುವುದು ಮಾಡಬಾರದು. ಉಗುರುಗಳನ್ನು ಕತ್ತರಿಸೋದು, ಉಗುರುಗಳನ್ನು ತೆಗೆದು ಅಲ್ಲೇ ಎಲ್ಲೋ ಹಾಕಿ ಬರೋದು, ಇಂಥ ಕೆಲಸಗಳನ್ನು ಮಾಡಬಾರದು. ನಂತರ ದೇವಾಲಯದಲ್ಲಿ ನೀಡಿದ ಪ್ರಸಾದ ರೂಪದ ಹಣ್ಣು, ಕಾಯಿ, ಹೂವು ಇತ್ಯಾದಿಗಳನ್ನು ಅಲ್ಲಿಯೇ ದೊಡ್ಡಸ್ತಿಕೆಯಿಂದ ಬೇರೆಯವರಿಗೆ, ಭಿಕ್ಷುಕರಿಗೆ ನೀಡುವಂಥದ್ದು, ಇದನ್ನು ಮಾಡಬಾರ್ದು, ತಪ್ಪಿದು. ನೋಡಿ, ದೇವಾಲಯದಲ್ಲಿ ನಿಮಗೆ ಪ್ರಸಾದ ರೂಪವಾಗಿ ಬಂದಿರತಕ್ಕಂಥದ್ದು, ದೇವರು ನಿಮಗೆ ಅನುಗ್ರಹವನ್ನು ಕೊಡ್ತಾನೆ. ಎಂತಹ ಅನುಗ್ರಹವನ್ನು ಕೊಡ್ತಾನೆ? ಇವನು ಇಲ್ಲಿವರೆಗೂ ಬಂದಿದ್ದಾನೆ, ನನ್ನ ಸೇವೆಯನ್ನು ಮಾಡಿದ್ದಾನೆ, ಇವನಿಗೆ ಪೂರ್ಣ ಅನುಗ್ರಹ ಇರಲಿ ಅಂತೇಳಿ ಆ ಬ್ರಾಹ್ಮಣರ ಕೈಯಲ್ಲಿ ನಿಮಗೆ ಆ ಹೂವು, ಪ್ರಸಾದ, ಹಣ್ಣುಗಳನ್ನು ನಿಮಗೆ ಕೊಟ್ಟಾಗ ನೀವು ದೊಡ್ಡಸ್ತಿಕೆಯಿಂದ ಇದನ್ನು ಯಾರು ತೊಗೊಂಡು ಹೋಗೋರು ಮನೆಗೆ ತೊಗೊಂಡೋದ್ರೆ ಅಲ್ಲಿ ಬಳಸಲ್ಲ ಅಂಥೇಳಿ ನಿಮ್ಮೊಳಗಡೆ ಇಂತಹ ಭಾವನೆಗಳನ್ನು ಇಟ್ಕೊಂಡು ಅಲ್ಲಿರೋರಿಗೆ ಅದನ್ನು ದಾನ ಮಾಡಿ ಬರುವಂಥದ್ದು, ಭಿಕ್ಷುಕರಿಗೆ ಆ ಪ್ರಸಾದವನ್ನು ಕೊಡುವಂಥದ್ದು, ಇದು ಮಹಾ ಅಪರಾಧವಾಗುತ್ತೆ. ದೇವರು ನಿಮಗೆ ಕೊಟ್ಟಂಥ ಅನುಗ್ರಹ ನೀವು ನಿಮ್ಮ ಮನೆಗೆ ಬರುವವರೆಗೂ ಅದನ್ನು ತೆಗೆದುಕೊಂಡು ಬಂದು ಮನೆಯವರಿಗೂ ಕೊಟ್ಟು ಮನೆಯವರಿಗೂ ಹಂಚಿ ನೀವು ಕೂಡ ತಿನ್ನಬೇಕು. ಈ ರೀತಿ ಮಾಡಲಿಲ್ಲ ಅಂತಂದರೆ ನಿಮಗೆ ದೊಡ್ಡ ಅಪರಾಧದಲ್ಲಿ ಸಿಕ್ಕಾಕೊಂಡಂತಾನೆ. ದೇವಾಲಯದ ಹೊರಗೆ ಕುಳಿತಿರುವ ಭಿಕ್ಷುಕರಿಗೆ ಭಿಕ್ಷೆ ನೀಡಿ ಭಿಕ್ಷಾವೃತ್ತಿಯನ್ನು ಉತ್ತೇಜಿಸುವುದು. ನೋಡಿ, ದೇವಾಲಯಗಳ ಮುಂದೆ ಎಷ್ಟೋ ಜನ ಭಿಕ್ಷುಕರು ಕೂತಿರ್ತಾರೆ, ನಾವು ಅವರಿಗೆ ಹಣವನ್ನು ಕೊಡ್ತೇವೆ. ಹಣವನ್ನು ಕೊಡಬಾರ್ದು. ಯಾರೇ ಭಿಕ್ಷುಕರಾಗಲಿ, ಭಿಕ್ಷುಕರಿಗೆ ಅರ್ಥ ಆಯ್ತಾ, ಹಣವನ್ನು ಕೊಡಬಾರ್ದು. ನೀವು ಭಕ್ತರು ಭಿಕ್ಷುಕರಿಗೆ ಹಣವನ್ನು ಕೊಟ್ಟಿದ್ದೆ ಆದರೆ ಅವರು ಅದನ್ನು ಕುಡಿಯೋದಕ್ಕೆ, ಮಾಂಸಗಳನ್ನು ತಿನ್ನೋದಕ್ಕೆ, ಅನೈತಿಕ ಚಟುವಟಿಕೆಗಳನ್ನು ಮಾಡೋದಕ್ಕೆ ನೀವೇ ಪರೋಕ್ಷವಾಗಿ ಅಪರೋಕ್ಷವಾಗಿ ಅವರಿಗೆ ಸಹಾಯವನ್ನು ಮಾಡಿದಂತಾಗತ್ತೆ. ಈ ರೀತಿಯಾಗಿ ಅವರಿಗೆ, ಭಿಕ್ಷುಕರಿಗೆ ಹಣವನ್ನು ನೀಡಬೇಡಿ, ಅವರನ್ನು ಕರ್ಕೊಂಡು ಹೋಗಿ ಊಟ ಕೊಡಿಸಿ, ಪ್ರಸಾದವನ್ನು ಕೊಡೋಕ್ಕೆ ಹೇಳಿ. ಈ ರೀತಿ ಪ್ರಸಾದವನ್ನು ಕೊಟ್ಟು ಅವರನ್ನು ಭಿಕ್ಷುಕರಿಗೆ ಭಿಕ್ಷೆ ನೀಡುವ ಬದಲು ಹಣ್ಣು ಅಥವಾ ಬಿಸ್ಕೆಟನ್ನು ಕೊಡಿ, ಹಣ್ಣನ್ನು ಕೊಡಿ, ಕರ್ಕೊಂಡೋಗಿ ಊಟ ಕೊಡಿಸಿ ಭಿಕ್ಷಾವೃತ್ತಿಯನ್ನು ಉತ್ತೇಜಿಸಿದಂತಾಗತ್ತೆ. ನೀವೇನಾದರೂ ಅವರಿಗೆ ಹಣವನ್ನು ಕೊಟ್ಟರೆ ಅಥವಾ ಇನ್ನೂ ಏನಾದರೂ ಅವರಿಗೆ ಸೌಕರ್ಯವನ್ನು ಮಾಡಿಕೊಡೋದಾದರೆ ಭಿಕ್ಷಾವೃತ್ತಿಯನ್ನು ಉತ್ತೇಜಿಸುವಂತಾಗುತ್ತದೆ. ದೇವಾಲಯ ದರ್ಶನದ ಅವಧಿಯಲ್ಲಿ ಮುಗಿದಿದ್ದರೂ ಬಾಗಿಲು ತೆರೆಸಿ ದರ್ಶನವನ್ನು ಪಡೆಯುವುದು. ನೋಡಿ, ನಾನು ತುಂಬ ದೊಡ್ಡ ವ್ಯಕ್ತಿ, ನಾನು ತುಂಬ ದೊಡ್ಡ VIP, ನಾನೀಗ ಬಂದಿದ್ದೀನಿ, ನನಗೋಸ್ಕರ ಬಾಗಿಲು ತೆಗೆದು ದರ್ಶನ ಮಾಡಿಸಿ ಅಂತ ಹೇಳ್ತಾರೆ. ಆದರೆ ಒಂದು ಸಲ ದೇವಾಲಯದ ಬಾಗಿಲನ್ನು ಹಾಕಿದ ನಂತರ ಇನ್ನೊಮ್ಮೆ ದೇವಾಲಯದ ಬಾಗಿಲುಗಳನ್ನು ತೆಗೆದು ಮಂಗಳಾರತಿಗಳನ್ನು ಮಾಡುವಂತಿಲ್ಲ. ದೇವರನ್ನು ದರ್ಶನ ಮಾಡುವಂತಿಲ್ಲ. ಕೆಲವು ದೇವಾಲಯಗಳು ಅದರದ್ದೇ ಆದ ನಿಯಮಗಳಿದೆ. ಹಿಂದೂ ಸನಾತನ ಧರ್ಮದ ಪ್ರಕಾರ, ಹಿಂದೂ ಸನಾತನ ಸಂಸ್ಕೃತಿಯ ಪ್ರಕಾರ, ಸಂಸ್ಕಾರಗಳು, ಸಂಪ್ರದಾಯಗಳ ಪ್ರಕಾರ ಯಾವ್ಯಾವ ದೇವಾಲಯಗಳಿಗೆ ಏನೇನು ಧರ್ಮಗಳಿದೆ ಆ ಧರ್ಮಗಳನ್ನು ಕೂಡ ಭಕ್ತರು ಫಾಲೋ ಮಾಡಬೇಕು. ಯಾವುದೇ ಕಾರಣಕ್ಕೂ ಆ ಏನು ವಿಧಿಗಳಿದೆ ಆ ವಿಧಿಗಳನ್ನು ಮೀರಬಾರದು. ಯಾವುದೇ ಕಾರಣಕ್ಕೂ ಬಾಗಿಲು ತರಿಸಿ ದರ್ಶನವನ್ನು ಪಡೆಯುವುದು ಮಹಾ ಅಪರಾಧವಾಗತ್ತೆ. ನಂತರ ಧಾರ್ಮಿಕ ಮತ್ತು ದೇವಾಲಯ ಸಂಸ್ಥೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿ ಬರುವಂಥದ್ದು. ಇವತ್ತೆಷ್ಟೋ ಜನ ಇಂಥವರೇ ಆಗೋಗಿದ್ದಾರೆ. ದೇವಾಲಯದ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವನಿಗೇನೋ ಇನ್ನೊಂದಷ್ಟು ಕೀರ್ತಿ ಬಂದುಬಿಡುತ್ತೆ, ಇವನು ಮಾಡ್ತಾ ಇದ್ದಾನೆ ಇವನಿಗೊಂದಷ್ಟು ಕೀರ್ತಿ ಬಂದುಬಿಡುತ್ತೆ, ಇವನಿಗೆ ಒಳ್ಳೆಯ ಹೆಸರು ಬಂದುಬಿಡುತ್ತೆ ಅಂಥೇಳಿ ಆ ಮಾಡುವಂತಹ ಕೆಲಸಗಳಿಗೆ ಅಲ್ಲಿ ಅಡ್ಡಿಯನ್ನು ಹಾಕುವಂಥದ್ದು, ಅಪಪ್ರಚಾರಗಳನ್ನು ಮಾಡ್ತಕ್ಕಂಥದ್ದು, ದೇವರು ದೇವಾಲಯಗಳ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವಂಥದ್ದು. ಇಂತಹ ಕಾರ್ಯಗಳನ್ನು ಮಾಡಿದ್ರೆ ನಿಮಗೆ ಅಪರಾಧ ಕಟ್ಟಿಟ್ಟ ಬುತ್ತಿ, ನಿಮಗೆ ಮಹಾಪಾಪ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಇಂತಹ ಕೆಲಸಗಳನ್ನು ಮಾಡಬಾರದು. ದೇವರ ಸನ್ನಿಧಾನಗಳು, ಪೂಜೆಗಳು ನಡೆಯುವ ಮುಂದಿನ ಸ್ಥಾನಗಳನ್ನು ಆಕ್ರಮಿಸಿ ಬೇರೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅಡ್ಡಿಪಡಿಸುವುದು. ನೋಡಿ, ದೇವರ ಸನ್ನಿಧಾನಗಳಲ್ಲಿ ಪೂಜೆಗಳು ನಡೆಯುವಾಗ ಇವಾಗ ಯಾವುದೋ ಒಂದು ದೊಡ್ಡ ದೇವಸ್ಥಾನ ಮುಂದೆಗಡೆ ಏನೋ ಅಭಿಷೇಕ ನಡೀತಾ ಇರುತ್ತೆ. ಅಂಥ ಅಭಿಷೇಕ ನಡೆಯುವಂತಹ ಸಂದರ್ಭದಲ್ಲಿ ದೇವರು ಭಕ್ತರು ಅವರು ಮೊದಲೇ ಬಂದು ಪಾಪ 4 ಗಂಟೆಗೆ ಬಂದು ದೇವರ ಅಭಿಷೇಕ ನೋಡಬೇಕು ಅಂತೇಳಿ ಮುಂದೆಗಡೆನೆ ಕೂತಿರ್ತಾರೆ. ನಾನು ಯಾವಾಗೋ 7 ಗಂಟೆಗೆ ಬಂದು ಇನ್ನೇನು ಮಂಗಳಾರತಿ ಮಾಡೋ ಟೈಮಿಗೆ ಎದ್ದು ನಾನು ದೊಡ್ಡ ಶ್ರೀಮಂತ ಅಂತಂದ್ಬಿಟ್ಟು ಅಲ್ಲೋಗಿ ಅವ್ರಿಗಿಂತ ಮುಂದೆನೇ ಹೋಗಿ ದೇವ್ರ ಮುಂದೆನೇ ನಿಂತ್ಕೊಂಡ್ಬಿಟ್ಟು ಇವರೆಲ್ಲ ಭಕ್ತರನ್ನು ಅವಮಾನ ಮಾಡಿ, ಇವರಿಗೆ ಅಪಮಾನವನ್ನು ಮಾಡಿ ನಾನು ದೊಡ್ಡ ಭಕ್ತ ಅಂಥೇಳಿ ದೇವ್ರ ಮುಂದೆನೇ ಹೋಗಿ ನಿಂತ್ಕೊಳ್ತಕ್ಕಂಥದ್ದು. ಇಂತಹ ಅಪರಾಧವನ್ನು ಮಾಡಬಾರ್ದು. ಇಂಥದ್ದು ಮಾಡುವುದರಿಂದ ನಿಮಗೆ ಪಾಪ ಕಟ್ಟಿಟ್ಟ ಬುತ್ತಿ. ಮತ್ತು ದೇವಾಲಯದ ಗರ್ಭಗುಡಿಯ ಮೂರ್ತಿಗಳನ್ನು ಮಡಿ ಉಡದೆ ಮುಟ್ಟುವುದು. ನೋಡಿ, ಮಡಿ ಅಂತಂದರೆ ನಾನಿವತ್ತು ಇತ್ತೀಚೆಗೆ ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿದ್ದೆ. ಅಲ್ಲಿ ದೇವರ ಮೂರ್ತಿಗಳನ್ನು ಪ್ಯಾಂಟು ಶರ್ಟ್ ಹಾಕ್ಕೊಂಡೇ ದೇವರ ಪೂಜೆಗಳನ್ನು ಮಾಡ್ತಾಯಿದ್ದು. ನಾನು ನೋಡಿದೆ, ಹೇಳಬೇಕು ಅನ್ನಿಸ್ತು. ಆದರೆ ಕೆಲವರು ನಾವು ಹೇಳಿದ್ದನ್ನು ಕೇಳೋದಾದರೆ ಸಂತೋಷ, ಕೇಳಲಿಲ್ಲ ಅಂತಂದರೆ ನಮಗೇ ಬಾಧೆ ಆಗುತ್ತೆ. ಯಾಕೆ ಅಂತಂದರೆ ಇವತ್ತಿನ ಕಾಲದಲ್ಲಿ ದೇವರುಗಳನ್ನು ಮುಟ್ಟಿ, ದೇವರುಗಳಿಗೆ ಅಭಿಷೇಕ, ದೇವರುಗಳಿಗೆ ಅಲಂಕಾರವನ್ನು ಮಾಡಬೇಕಾದ್ರೆ ಪ್ಯಾಂಟು ಶರ್ಟ್ ಧರಿಸಿ ಮಾಡಬಾರ್ದು. ಪಂಚೆಯನ್ನು ಉಡಿ,
ಕಚ್ಚೆ ಪಂಚೆಯನ್ನು ಉಡಿ. ಪಂಚನೇ ಯಾಕೆ ಉಡಬೇಕು ಹೇಳಿದ್ರೆ ನೋಡಿ, ಪಂಚೆ ಒಂದೇ ವಸ್ತ್ರ, ಅದು ಭಿನ್ನ ಆಗದೇ ಇರತಕ್ಕಂಥ ವಸ್ತ್ರ. ಅದಕ್ಕೆ ಹೇಳ್ತಾರೆ ಹರಿದೋಗಿರೋ ಪಂಚೆ ಇದ್ದರೂ ಅದನ್ನು ಉಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಪ್ಯಾಂಟು ಶರ್ಟ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಸ್ವಾಮಿ ಅಂತ ನೀವು ಕೇಳ್ಬೋದು. ಆದರೆ ಪ್ಯಾಂಟು ಶರ್ಟು ಮಾಡಿರ್ತಕ್ಕಂಥವ್ರು ಹೆಂಗೆ ಅಂತಂದರೆ ಎಲ್ಲವನ್ನು ಕಟ್ ಮಾಡಿ, ತೋಳು ಬೇರೆ ಪೀಸು, ಕಾಲರ್ ಬೇರೆ ಪೀಸು, ಮುಂದೆಗಡೆ ಬೇರೆ ಪೀಸು, ಹಿಂದೆಗಡೆ ಬೇರೆ ಪೀಸು, ಒಂದೇ ಪೀಸನ್ನು ಕಟ್ ಮಾಡಿ ವಿಭಾಗಗಳಾಗಿ ಮಾಡಿ ಭಾಗಗಳನ್ನು ಜೋಡಿಸಿ ಹೊಲಿದಿರ್ತಕ್ಕಂಥದ್ದು ಶರ್ಟು ಪ್ಯಾಂಟ್ಗಳು. ಹೀಗೆ ಭಿನ್ನ ಮಾಡಿ ಅದನ್ನು ಜೋಡಿಸಿ ಹೊಲೆದು ಹಾಕ್ಕೊಳ್ಳುವಂತಹ ಏನು ವಸ್ತ್ರಗಳಿದೆ, ಆ ವಸ್ತ್ರಗಳನ್ನು ಹಾಕ್ಕೊಂಡು ನಾವು ಪೂಜೆಗಳನ್ನು ಮಾಡಿದಾಗ ಮನಸ್ಸು ಸ್ಥಿರವಾಗಿರುವುದಿಲ್ಲ ಅನ್ನೋ ಕಾರಣಕ್ಕೆ. ನೀವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ಯಾವ ರೀತಿ ಏಕವಾಗಿರುತ್ತೋ, ಬಟ್ಟೆ ಯಾವ ರೀತಿ ಒಂದೇ ವಸ್ತ್ರವಿರುತ್ತೋ, ಬಟ್ಟೆ ಯಾವ ರೀತಿ ಶುಭ್ರವಾಗಿ ಬಿಳಿಯ ಬಣ್ಣದ ವಸ್ತ್ರವನ್ನು ಯಾವ ರೀತಿ ನಾವು ಉಟ್ಕೊಳ್ತೀವೋ ಅದೇ ರೀತಿಯಾಗಿ ನಮ್ಮ ಮನಸ್ಸಿರುತ್ತೆ. ಯಾವ ರೀತಿಯಾಗಿ ಒಂದೇ ವಸ್ತ್ರವನ್ನು ನಾವು ಉಟ್ಕೊಂಡು ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ನಮ್ಮ ಮನಸ್ಸು ಒಂದೇ ಕಡೆ ಸ್ಥಿರತೆಯಿಂದ ಇಟ್ಕೊಂಡು ನಾವು ಆ ಪೂಜೆಯನ್ನು ಮಾಡುವಂಥವ್ರಾಗ್ತೀವಿ. ಮನಸ್ಸು ಭಗವಂತನಲ್ಲಿ ಲೀನ ಆಗುತ್ತೆ, ಮನಸ್ಸು ಭಗವಂತನ ಕಡೆ ಗಮನ ಇರುತ್ತೆ, ಮನಸ್ಸು ಏಕಾಗ್ರತೆ ಇರುತ್ತೆ. ಮನಸ್ಸು ನಾವು ಆ ದೈವದ ಅಧೀನದಲ್ಲಿಟ್ಕೊಂಡು ಆ ಪೂಜೆಯನ್ನು ಮಾಡಬೇಕಾದ್ರೆ ಮನಸ್ಸಿನ ಹತೋಟಿ ಮುಖ್ಯ ಆಗತ್ತೆ. ಮನಸ್ಸೇ ಇಲ್ಲದೆ ನಾವು ಹಾಕ್ಕೊಳ್ಳುವಂತಹ ಬಟ್ಟೆಯಲ್ಲೇ ನಮ್ಮ ಮನಸ್ಸಿರುತ್ತೆ, ನಾವು ಹಾಕ್ಕೊಳ್ಳುವಂತಹ ಬಟ್ಟೆ ಮೇಲೆ ನಮ್ಮ ಮನಸ್ಸಿರುತ್ತೆ. ನಾವು ಯಾವ ರೀತಿ ಬಟ್ಟೆಯನ್ನು ಹಾಕ್ಕೊಳ್ತೀವೋ ಅದೇ ರೀತಿಯಾದಂಥ ಬುದ್ಧಿಯನ್ನು ಕೂಡ ನಾವು ಕಾಣ್ತೇವೆ. ಹಾಗಾಗಿ ಮಡಿ ವಿಚಾರದಲ್ಲಿ ಮೂರ್ತಿಗಳನ್ನು ಮತ್ತು ದೇವರ ಮೂರ್ತಿಗಳನ್ನು ಅಭಿಷೇಕ ಅಲಂಕಾರ ಮಾಡುವ ವಿಚಾರದಲ್ಲಿ ನಮ್ಮ ಹಿಂದೂ ಸನಾತನ ಸಂಪ್ರದಾಯದ ಪ್ರಕಾರ, ಧರ್ಮದ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ ಮಡಿ ಉಡದೆ ಮುಟ್ಟುವುದು ಅಪರಾಧ. ಮಡಿ ಅಂತಂದರೆ ಏನು? ಬಟ್ಟೆ, ಒಂದೇ ವಸ್ತ್ರ, ಯಾವುದು? ಪಂಚೆ ಅಥವಾ ಶಲ್ಯ. ಈ ಪಂಚೆ ಅಥವಾ ಶಲ್ಯವನ್ನು ಹಾಕ್ಕೊಳ್ದಿರ ಮಡಿ ದೇವರನ್ನು ಮುಟ್ಟುವುದರಿಂದ ಅಪರಾಧವಾಗತ್ತೆ. ನಂತರ ದೇವಾಲಯದ ಗರ್ಭಗುಡಿ ಬಾಗಿಲು ಹಾಕುವಾಗ ನಂದಾದೀಪ ಆರಿಸಿ ಎಣ್ಣೆ ಉಳಿಸುವುದು. ಕೆಲವರು ದೇವಾಲಯಗಳಲ್ಲಿ ವಿಶೇಷವಾಗಿ ಪುರೋಹಿತರು ಈ ಥರದ ಕೆಲಸಗಳನ್ನು ಮಾಡಿರೋದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಏನಂತ ಅಂದರೆ, ಇನ್ನೇನು ಲಾಸ್ಟಲ್ಲಿ ಗರ್ಭಗುಡಿ ಬಾಗಿಲಾಗ್ತೀವಿ, ಇನ್ನು ರಾತ್ರಿ ಎಲ್ಲ ಇಷ್ಟು ದೀಪ ಎಣ್ಣೆ ಇದ್ದರೆ ಬೆಳಗ್ಗೆ ಎಲ್ಲ ಆರಿಸ್ಬೋದು, ಇವಾಗ ಆರಿಸ್ಬಿಡೋಣ, ಇನ್ಯಾತಕ್ಕೆ ಬೆಳಗ್ಗೆ ಅಂಟಿಸ್ಕೊಳ್ಳೋಣ ಅಂಥೇಳಿ ಆ ದೀಪಗಳಲ್ಲಿ ಇರ್ತಕ್ಕಂಥ ಎಣ್ಣೆಯನ್ನು ಉಳಿಸೋದಕ್ಕೋಸ್ಕರ ನಂದಾದೀಪವನ್ನು ಆರಿಸ್ಬಿಡೋದು. ಇನ್ನೂ ಕೆಲವರು ಮನೆಗಳಲ್ಲಿ ಕೂಡ ಮಾಡ್ತಾರೆ ಇದನ್ನ. ಏನಂತಂದರೆ, ದೇವ್ರ ದೀಪ ರಾತ್ರಿ ಎಲ್ಲ ಅಡಿಸಿರ್ತಾರೆ, ಇಲ್ಲಿ ಪಕ್ಕದಲ್ಲಿ ಮೂರ್ತಿ ಫೋಟೋಗಳು ಹತ್ತಿರದಲ್ಲಿ ಇಟ್ಟಿರ್ತಾರೆ, ಕೆಳಗಡೆ ನ್ಯೂಸ್ ಪೇಪರ್ಗಳು ಹಾಕಿರ್ತಾರೆ. ಏನಾದರೂ ಅನಾಹುತ ಆದರೆ, ಏನಾದರೂ ಜಾಗ್ರತೆ ಇಲ್ದಿರ ದೀಪ ಜೋರಾಗಿ ಉರಿದು ಏನಾದರೂ ಅಂಟ್ಕೊಂಡ್ಬಿಟ್ರೆ ಅಂಥೇಳಿ ಆ ದೀಪವನ್ನು ಆರಿಸ್ಬಿಟ್ಟು ಮಲ್ಕೊಳ್ಳುವಂಥದ್ದು. ಈ ರೀತಿ ಮಾಡಬಾರ್ದು, ತಪ್ಪಿದು. ಹಾಗಾಗಿ ಎಚ್ಚರಿಕೆ ಇರುವಂತೆ, ಅಂದರೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಂಡು ನಾವು ದೀಪಗಳನ್ನು ಅಂಟಿಸಬೇಕು ಅನ್ನೋದನ್ನು ನಾವು ಎಚ್ಚರಿಕೆ ವಹಿಸಿ ಆ ದೀಪಗಳನ್ನು ದೂರದಲ್ಲಿಟ್ಟು ಆ ದೀಪಗಳನ್ನು ಅಂಟಿಸಬೇಕೇ ಹೊರತು ಯಾವುದೇ ವಿಚಾರವಾಗಿ ಎಚ್ಚರಿಕೆ ಇಲ್ದಿರ ನಾವು ದೀಪಗಳನ್ನು ಅಂಟಿಸುವುದು ತಪ್ಪಾಗತ್ತೆ. ಮತ್ತು ನಂದಾದೀಪಗಳನ್ನು ಆರಿಸುವುದು ಅದನ್ನು ಮಾಡಬಾರ್ದು. ಇನ್ನು ಆ ಉರಿತಾ ಇರೋ ದೀಪಕ್ಕೆ ಎಣ್ಣೆಯನ್ನು ಹಾಕಬೇಕೇ ಹೊರತು ಯಾವತ್ತೂ ನಂದಾದೀಪವನ್ನು ಆರಿಸಬಾರದು. ನಂತರ ದೇವರಿಗೆ ಅರ್ಪಿಸುವ ಮೊದಲು ಹೂವು, ಹಣ್ಣು, ಊದುಬತ್ತಿಗಳನ್ನು ಆಘ್ರಾಣಿಸುವುದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿ, ಒಂದು ಕೆಲವರು ದೇವಸ್ಥಾನಗಳಿಗೆ ಹೋಗ್ತಾರೆ, ಆಚೆ ಕಡೆ ಎಲ್ಲ ಒಳ್ಳೆ ಮಲ್ಲಿಗೆ ಹೂವು ಸಿಗುತ್ತೆ. ಮಲ್ಲಿಗೆ ಹೂವಲ್ಲಿ ನಾನಾ ರೀತಿ ಇದೆ, ಒಂದೊಂದು ಮಲ್ಲಿಗೆ ಹೂವು ಒಂದೊಂದು ಥರ ವಾಸನೆಯನ್ನು ಕೊಡ್ತಾ ಹೋಗ್ತದೆ. ಒಳ್ಳೆ ಹೂವು ಸಿಕ್ತೋ ಇದನ್ನು ನೋಡಿದ ತಕ್ಷಣ ಏನು ಮಾಡ್ತಾರೆ? ಮೂಸು ನೋಡಿಬಿಡ್ತಾರೆ. ಆಹಾ ಗಮ್ಮಂತ ಇದೆ ಅಂತ ಹೇಳಿಬಿಟ್ಟು ಅದನ್ನು ಮೂಸು ನೋಡಿಬಿಟ್ಟು ಅದನ್ನು ತಿರುಗಿ ತೆಗೆದುಕೊಂಡು ಹೋಗಿ ದೇವರಿಗೆ ಕೊಡುವಂಥದ್ದು. ಇದು ಅಪರಾಧ, ಇದು ತಪ್ಪು. ನೋಡಿ, ನಾವು ಮೂಸು ನೋಡಿದ ಮೇಲೆ ಅದರ ಮಹತ್ವ ಹೋಯಿತು, ದೇವರಿಗೆ ಅದನ್ನು ಅರ್ಪಣೆ ಮಾಡೋದರಲ್ಲಿ ಫಲ ಇಲ್ಲ. ಹಾಗಾಗಿ ದೇವರಿಗೆ ಅರ್ಪಣೆ ಮಾಡುವ ಮೊದಲು ಯಾವುದನ್ನೂ ಹೂವಾಗಲಿ, ಹಣ್ಣಾಗಲಿ, ಊದುಬತ್ತಿಗಳಾಗಲಿ ಮತ್ತು ವಾಸನೆ ಬರುವಂತಹ ಪದಾರ್ಥಗಳನ್ನು ನಾವೇನು ತಿಂಡಿ ಆಗಲಿ, ಸ್ವೀಟ್ ಆಗಲಿ, ಅಥವಾ ಒಳ್ಳೆ ಪುಳಿಯೋಗರೆ ಮಾಡಿರ್ತೀವಿ ಮನೆಯಲ್ಲಿ, ಒಳ್ಳೆ ಪಾಯಸ ಮಾಡಿರ್ತೀವಿ, ಒಳ್ಳೆ ಭಕ್ಷ್ಯಗಳನ್ನು ಮಾಡಿರ್ತೀವಿ, ಏನೋ ಗಮ್ಮಂತ ಇದೆ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟು ಮೂಸು ನೋಡೋದು, ಆಮೇಲೆ ದೇವರಿಗೆ ಹೋಗಿ ನೈವೇದ್ಯ ಮಾಡೋದು. ಈ ರೀತಿ ಮಾಡಬಾರ್ದು, ತಪ್ಪು. ನಂತರ ನೋಡಿ, ದೇವಾಲಯದ ಆಸ್ತಿಗಳನ್ನು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ಬಾಡಿಗೆ ಕೊಡುವುದು ಮತ್ತು ಕಡಿಮೆ ಬಾಡಿಗೆಗೆ ಪಡೆದು ಹೆಚ್ಚಿನ ಬಾಡಿಗೆಗೆ ಬೇರೆಯವರಿಗೆ ನೀಡುವುದು. ಇವತ್ತಿನ ದಿನ ನಾನು ಎಷ್ಟೋ ಕಡೆ ನೋಡ್ತಾ ಇದ್ದೇನೆ, ಇದೆಲ್ಲವೂ ನಡೀತಾ ಇದೆ. ದೇವಾಲಯದ ಆಸ್ತಿಗಳು ಅಂತಂದರೆ ಬೇಕಾಬಿಟ್ಟಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ದೇವರು ಎಲ್ಲಿದ್ದಾನೆ ಅಂತನೋ ಜನನೇ ಇವತ್ತು ಎಷ್ಟೋ ದೇವಸ್ಥಾನ ಟ್ರಸ್ಟಿಗಳಿಗೆ ದೇವರ ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂತಂದರೆ ಅವರು ಅಲ್ಲಿರೋದೇ ದುಡ್ಡು ಮಾಡಲಿಕ್ಕೆ. ದುಡ್ಡನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ? ದುಡ್ಡನ್ನು ಮಾಡಿಕೊಂಡು ದೇವಾಲಯ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು, ದೇವಾಲಯಕ್ಕೆ ಅಭಿವೃದ್ಧಿ ಹೇಗೆ ಮಾಡಬೇಕು, ಇದನ್ನು ಮಾಡ್ತಾ ಇದ್ದಾರೆ ಹೊರತು ಯಾವುದು ನ್ಯಾಯ, ಯಾವುದು ಧರ್ಮ, ಯಾವುದು ನೀತಿ, ಯಾವುದು ನಮಗೆ ಮುಖ್ಯ ಅನ್ನೋದನ್ನು ಅರಿತು ಮಾಡಬೇಕು.
ಮತ್ತು ಅದಕ್ಕೆ ಹೇಳಿದೆ, ದೇವಾಲಯದ ಆಸ್ತಿಗಳನ್ನು ಮಾರುಕಟ್ಟೆ ಬೆಲೆಗಿಂತ ಕಡಿಮೆಗೆ ಬಾಡಿಗೆ ಪಡೆಯುವುದು. ಅದು ಆ ಬಾಡಿಗೆ ತೊಗೊಳ್ಳೋರು ಯಾರು ಅಂತಂದರೆ ಅವರವರೇ ಇರ್ತಾರೆ, ಅವರವರೇ ಬಾಡಿಗೆಗೆ ತೊಗೊಂಡ್ಬಿಡ್ತಾರೆ. ಮತ್ತು ಹೆಚ್ಚಿನ ಬಾಡಿಗೆಗೆ ಬೇರೆಯವರಿಗೆ ಬಾಡಿಗೆ ಕೊಡ್ತಕ್ಕಂಥದ್ದು. ಅಂದರೆ ದೇವಾಲಯದ ಆಸ್ತಿಯಲ್ಲಿ ಸಂಪಾದನೆ ಮಾಡುವುದು. ಈ ರೀತಿ ಸಂಪಾದನೆ ಮಾಡಿ ತಗೊಂಡಂಥ ಹಣ ನಿಮ್ಮ ಮಕ್ಕಳು ರೋಗ ರುಜಿನಗಳಿಗೆ ಇಡ್ತಾರೆ, ನಿಮ್ಮ ಮಕ್ಕಳು ಆರೋಗ್ಯ ಸಮಸ್ಯೆಗಳಿಂದ ಬಾಳ್ತಾರೆ, ನಿಮಗೆ ವಂಶವೃದ್ಧಿಯೂ ಆಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ನಿಮಗೆ ಅನೇಕ ಕಷ್ಟಗಳನ್ನು ಇವತ್ತು ಅನುಭವಿಸಲ್ಲ, ಕಾಲಾಂತರದಲ್ಲಿ ಜನ್ಮಾಂತರಗಳಲ್ಲಿ ದೇವರ ಋಣಗಳಲ್ಲಿ ನೀವು ಭಾಗಿಯಾಗಿರ್ತೀರಿ. ಹಾಗಾಗಿ ಈ ರೀತಿ ಮಾಡುವುದು ತಪ್ಪು. ದೇವಾಲಯದ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವುದು. ನೋಡಿ, ದೇವಾಲಯ ನಮ್ಮ ಅಪ್ಪಂದು, ನಮ್ಮ ತಾತಂದು, ನಮ್ಮ ಮುತ್ತಾತಂದು ಅಂಥೇಳಿ ಪುರೋಹಿತರೇ ದೇವಸ್ಥಾನಗಳ ಆಸ್ತಿಗಳ ಮೇಲೆ ಕಣ್ಣು ಹಾಕಿ ಅದ್ರ ಮೇಲೆ ಕೇಸ್ ಹಾಕಿಬಿಡ್ತಾರೆ. ಇನ್ನು ಕೆಲವರು ಬೇರೆಯವರು ಬಂದು ನಮ್ಮ ಆಸ್ತಿ ಇದು ಅಂಥೇಳಿ ಕೇಸ್ ಹಾಕೊಂಡ್ಬಿಡ್ತಾರೆ. ಈ ರೀತಿ ಮಾಡುವಂಥದ್ದು ತಪ್ಪು. ದೇವಾಲಯದ ಆಸ್ತಿ ಅಂತಂದರೆ ದೇವರಿಗಷ್ಟೇ ಸೀಮಿತವಾಗಿರಬೇಕು. ಮತ್ತು ದೇವರ ಆಭರಣಗಳನ್ನು ದುರುಪಯೋಗ ಪಡ್ಕೊಳ್ಳುವಂಥದ್ದು. ಮತ್ತು ದೇವರ ಆಭರಣಗಳಿರುತ್ತೆ, ಒಂದು ವಜ್ರ, ಒಂದು ರತ್ನ ಇದ್ದರೆ ಅದನ್ನು ತೆಗೆದು ಮಾರ್ಕೊಂಡ್ಬಿಟ್ರೆ ಸಾಕು, ನಮ್ಮ ಜೀವನ ಆಗುತ್ತೆ ಅಂತೇಳಿ ಎಷ್ಟೋ ಜನ ಇವತ್ತು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಈ ರೀತಿ ಆಗಿದೆ. ದೇವಾಲಯದ ಆಭರಣಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು. ಇದು ಮಾಡಿದರೂ ಪುರೋಹಿತರೇ ಮಾಡಲಿ, ಬೇರೆಯವರೇ ಮಾಡಲಿ, ಇದು ದೊಡ್ಡ ಅಪರಾಧ. ಇಂತಹ ಕೆಲಸಗಳಿಗೆ ಕೈ ಹಾಕಬೇಡಿ. ದಯವಿಟ್ಟು ಇಂತಹ ಅಪರಾಧಗಳನ್ನು ಮಾಡಿದ್ದೇ ಆದರೆ ನೀವು ನರಕ ಸಮಾನವಾದಂಥ ಮಹಾಪಾಪಗಳಿಗೊಳಗಾಗ್ತೀರಾ. ಪಂಚಮಹಾಪಾತಕಗಳು ಇವೆಲ್ಲ ಮಹಾಪಾತಕಗಳು. ಇವನ್ನೆಲ್ಲ ಮಾಡೋದ್ರಿಂದ ನಿಮಗೆ ಏಳಿಗೆ ಅನ್ನೋದಿರಲ್ಲ. ಯಾವುದೇ ಕೆಲಸ ಮಾಡಿದರೂ ನೀವು ಉದ್ಧಾರ ಆಗೋದಿಲ್ಲ. ದೇವರ ಹಣವನ್ನು, ದೇವರ ಆಭರಣಗಳನ್ನು, ದೇವರ ಆಸ್ತಿಗಳನ್ನು ಯಾರು ಸ್ವಂತಕ್ಕೆ ಉಪಯೋಗಿಸ್ಕೊಳ್ತಾರೋ ಅಂಥವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ಹಾಗಾಗಿ ದೇವರಿಗೆ ಕೊಟ್ಟಂಥ ದಾನಗಳು, ದೇವರಿಗೆ ಕೊಟ್ಟಂಥ ವಸ್ತುಗಳು, ದೇವರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ವಸ್ತುಗಳು ದೇವರಿಗಷ್ಟೇ ಮೀಸಲಾಗಿರಬೇಕು, ದೇವಸ್ಥಾನಗಳಿಗಷ್ಟೇ ಮೀಸಲಾಗಿರಬೇಕು. ದೇವರ ಹುಂಡಿಯಲ್ಲಿರ್ತಕ್ಕಂಥ ಹಣವನ್ನು ಬೇರೆಯವರಿಗೆ ದಾನ ಮಾಡೋದರಿಂದ ಏನೂ ಪ್ರಯೋಜನವಿಲ್ಲ. ದೇವರಿಗಷ್ಟೇ ಮೀಸಲಾಗಬೇಕು. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನಮ್ಮ ಧರ್ಮಕ್ಕೆ ಮಾತ್ರ ಅದನ್ನು ಮೀಸಲಾಗಿರುವಂತೆ ನೋಡಿಕೊಳ್ಳಬೇಕು. ಇವೆಲ್ಲವೂ ನಾವು ದೇವಾಲಯಗಳಲ್ಲಿ ಮಾಡುವಂತಹ ಅಪರಾಧಗಳು. ಇನ್ನೂ ಎಷ್ಟೊಂದಿದೆ. ಇದನ್ನೆಲ್ಲ ಹೇಳ್ತಾ ಹೋಗ್ತಾ ಇದ್ದರೆ ತುಂಬ ಸಮಯ ಬೇಕು. ನೋಡಿ, 1 ಅವರ್ ಆದರೂ ನಮ್ಮ ಈ ವಿಡಿಯೋ ಮುಗಿಯೋದಿಲ್ಲ. ಹಾಗಾಗಿ ನಾವು ಮಾಡ್ತಾ ಇರುವಂತಹ ತಪ್ಪುಗಳು, ನಾನು ಇತ್ತೀಚೆಗೆ ನಾವು ದೇವಾಲಯಗಳಿಗೆ ಹೋದಾಗ ನಾನು ಕೂಡ ಇದನ್ನೆಲ್ಲ ಕಂಡಿದ್ದೀನಿ. ಏನೇನು ಮಾಡ್ತಾ ಇದ್ದೀವಿ, ಏನೇನು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ, ದೇವಾಲಯಕ್ಕೆ ಹೋದರೆ ಇನ್ನೂ ಏನೇನು ತಪ್ಪುಗಳು ನಮ್ಮ ಕೈಯಲ್ಲಿಂದ ಮಾಡ್ತಾ ಇದ್ದೀವಿ. ಆದಷ್ಟು ನಮಗೆ ಗೊತ್ತಿದ್ದ ಹಾಗೆ ಇಂತಹ ತಪ್ಪುಗಳನ್ನು ಮಾಡೋದು ಬೇಡ. ಇಂತಹ ತಪ್ಪುಗಳನ್ನು ಯಾರಾದರೂ ಮಾಡಿದ್ರೆ ಅಲ್ಲೇ ಧೈರ್ಯವಾಗಿ ಅವರಿಗೆ ಹೇಳಿ, ಇಂತಹ ತಪ್ಪನ್ನು ಮಾಡಬೇಡಿ, ದೇವಸ್ಥಾನದ ವಿಚಾರದಲ್ಲಿ, ದೇವರ ವಿಚಾರದಲ್ಲಿ ತಪ್ಪುಗಳನ್ನು ಮಾಡಬೇಡಿ ಅಂತೇಳಿ ಧೈರ್ಯವಾಗಿ ಹೇಳಿ. ನಮ್ಮ ಹಿಂದೂ ಸನಾತನ ಧರ್ಮ, ನಮ್ಮ ದೇವಾಲಯಗಳು ನಮ್ಮ ಹಕ್ಕು, ನಮ್ಮ ಮಠ ಮಂದಿರಗಳು ನಮ್ಮ ಹಕ್ಕು. ನಾವು ಅದನ್ನು ಉಳಿಸ್ಕೊಳ್ಬೇಕು. ಪ್ರತಿಯೊಂದು ದೇವಾಲಯಗಳಲ್ಲೂ ಪ್ರತಿನಿತ್ಯ ದೇವರ ದೀಪಾರಾಧನೆ ಆಗಬೇಕು, ದೈವಾರಾಧನೆ ಆಗಬೇಕು. ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ದೈವ ಪೂಜೆಗಳನ್ನು ನಡೆಯಬೇಕು. ಈ ರೀತಿಯಾಗಿ ನಾವು ನೋಡಿಕೊಳ್ಳಬೇಕು. ನಮ್ಮ ಪ್ರತಿಯೊಬ್ಬರ ಹಕ್ಕಾಗಿದೆ. ಹಿಂದೂ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋದೇ ದೊಡ್ಡ ಹೆಮ್ಮೆ. ನಾವು ಹಿಂದೂ ಸಮಾಜದಲ್ಲಿ ನಾವು ಹುಟ್ಟಿ ಪ್ರತಿಯೊಂದು ದೇವ ಮಂದಿರಗಳು, ಮಠಗಳು, ಇಲ್ಲಿ ಪ್ರತಿಯೊಂದು ಕಡೆ ಪೂಜೆ ನಡೆಯುವ ರೀತಿಯಾಗಿ ನಾವು ನೋಡಿಕೊಳ್ಳಬೇಕು. ಇದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಮತ್ತು ನಾವು ಮಾಡುವಂತಹ ದೇವಾಲಯಗಳಲ್ಲಿ ಹೋಗಿ ಮಾಡುವಂತಹ ಕೆಲವು ಅಪರಾಧಗಳು ಮತ್ತು ಕೆಲವು ತಪ್ಪುಗಳು ನಾವು ಮಾಡುವಂಥ ಪ್ರತಿದಿನದಲ್ಲಿ ಇವು ವಾಡಿಕೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವನ್ನು ಆದಷ್ಟು ಸರಿ ಮಾಡಿಕೊಳ್ಳೋಣ ಅಂಥೇಳಿ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈ ವಿಡಿಯೋವನ್ನು ಹೆಚ್ಚಿನ ಮಟ್ಟಿಗೆ ನಮ್ಮ ಹಿಂದೂಗಳು ಶೇರ್ ಮಾಡಿ. ಯಾಕೆ ಅಂತಂದರೆ ನಮ್ಮ ಹಿಂದೂಗಳಲ್ಲಿ ಜ್ಞಾನೋದಯವಾಗಬೇಕು, ಮಾಡ್ತಾ ಇರ್ತಕ್ಕಂಥ ತಪ್ಪಿನ ಅರಿವಾಗಬೇಕು. ನಮ್ಮ ಹಿಂದೂಗಳು ಸನಾತನ ಧರ್ಮವನ್ನು ಇನ್ನೂ ಹೆಚ್ಚಿನದಾಗಿ ಪ್ರಚಾರವನ್ನು ಮಾಡಬೇಕು. ಹೀಗಾಗಿ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರತಿಯೊಬ್ಬ ಹಿಂದುವಿಗೂ ಈ ವಿಡಿಯೋ ಶೇರ್ ಮಾಡಿ. ಪ್ರತಿಯೊಬ್ಬರು ಈ ವಿಡಿಯೋವನ್ನು ಇದರಲ್ಲಿರ್ತಕ್ಕಂಥ ಮಾತುಗಳನ್ನು ಕೇಳಿಸ್ಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪು ಯಾವುದು, ಸರಿ ಯಾವುದು ಅದನ್ನು ಕೇಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ದೇವರ ದೀಪಾರಾಧನೆ ಆಗಿ ದೇವಾಲಯಗಳಲ್ಲಿ ಹೋಗಿ ವಿಶೇಷವಾಗಿ ದರ್ಶನವನ್ನು ಮಾಡಿ ದೇವಾಲಯಗಳನ್ನು ಬೆಳೆಸುವಂಥವರಾಗಬೇಕು. ಇದನ್ನೆಲ್ಲ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮಗೆಲ್ಲರಿಗೂ ಇರಲಿ. ಶ್ರೀ ಕಾಶಿ ವಿಶ್ವನಾಥನ ಅನುಗ್ರಹ ನಿಮಗೆಲ್ಲರಿಗೂ ಇರಲಿ. ಸಕಲ ದೇವತೆಗಳ ಅನುಗ್ರಹ ನಿಮಗಿರಲಿ. ಶ್ರೀ
ಶ್ರೀನಿವಾಸ್ ಗುರೂಜಿ ಮತ್ತು ಶ್ರೀ ಕಾಶಿ ವಿಶ್ವನಾಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.